Yes, welcome to a beautiful topic, a beautiful chapter. Inverse trigonometric functions. It carries 8 marks. In yesterday's class, ನಿನ್ನೆ domain of 6 trigonometric ratios and range of 6 trigonometric ratios we have already learned. Learned in the sense I have explained in detail of sin inverse x. Domain ಆಗ್ಬೋದು, range ಆಗ್ಬೋದು. -1 to +1 ಡೊಮೈನ್ ಆಗುತ್ತೆ, -92 +8 ಇನ್ಕ್ಲೂಡಿಂಗ್ ಇಲ್ಲಿ ಬ್ರಾಕೆಟ್ಸ್ಗೆ ಇಂಪಾರ್ಟೆಂಟ್. ಈ ಚಾಪ್ಟರ್ಲಿ ಬ್ರಾಕೆಟ್ಸ್ ತಬ್ಬರ್ದು 100 ಕಲ್ಕೊಂಡವರು ವರ್ಷ ಸಿಗ್ತಾನೆ ಇರ್ತಾರೆ. ಎವ್ರಿ ಇಯರ್ ಇಟ್ ಇಸ್ ಅ ರೆಕಾರ್ಡ್. ನಾನು ಓಪನ್ ಬ್ರಾಕೆಟ್ ಬರ್ಸಿದ್ರೆ ಕ್ಲೋಸರ್ ಬ್ರಾಕೆಟ್ ಬರ್ದಿರ್ತಾರೆ, ಕ್ಲೋಸರ್ ಬ್ರಾಕೆಟ್ ಬರ್ಸಿದ್ರೆ ಓಪನ್ ಬ್ರಾಕೆಟ್ ಬರ್ದಿರ್ತಾರೆ. ಬ್ರಾಕೆಟ್ಸ್ಗೆ ಸಮೇತ ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು. ಅಲ್ಲ ಹೋಗೋದೇ ಮಾರ್ಕ್ಸ್ ಬ್ರಾಕೆಟ್ಗೆ. ಅವ್ರು ಹೇಳ್ತಾರೆ ಟ್ರಿಗ್ನಾಮೆಟ್ರಿಲಿ ಬ್ರಾಕೆಟ್ ಸರಿಯಾಗಿ ಕಲ್ತಿರಲ್ಲ, ಡೊಮೈನ್ ರೇಂಜು ಅದರ ಮೇಲೆ ಕ್ವಶನ್ ಫ್ರೇಮ್ ಮಾಡಿ ಮಾರ್ಕ್ಸ್ ಹೊಟ್ಟೋಗ್ಬೇಕು ಅಂತ ಅವ್ರು ಹೇಳಿ ಮೋಸ ಮಾಡ್ತಾ ಇದ್ದಾರೆ ನಮ್ಮನ್ನು. ಜಸ್ಟ್ ಬ್ರಾಕೆಟ್ ನೋಡ್ಕೊಳ್ಳೋದಷ್ಟೇ, ಏನು ಸಬ್ಜೆಕ್ಟ್ ಕೇಳ್ತಾ ಇಲ್ಲ ನಿಮ್ಮನ್ನು. ಅರ್ಥ ಆಗ್ತಿದೆಯಾ? ಎಸ್. ಹಿಯರ್ ಆನ್ ದಿ ಬೇಸಿಸ್ ಆಫ್ ಟೇಬಲ್, ಅಲ್ಲಿ ಟೇಬಲಲ್ಲಿ ಆನ್ಸರ್ ಸಿಗಲ್ಲ, ಸುಮ್ಮನೆ ಆನ್ ದಿ ಬೇಸಿಸ್ ಆಫ್ ಟೇಬಲ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅದರ್ ದ್ಯಾನ್ -92 +9 ಅಂತ ಕೇಳ್ದ. ಇದ್ಯಾವ ಸರ್ ಇದು? ಸೈನ್ ಇನ್ವರ್ಸ್ ಎಕ್ಸ್ ರೇಂಜ್ ನಮಗೆ -92 +9 ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ರು. ಅದರ್ ದ್ಯಾನ್ ಅಂತಿದೆ. ಹೌದು, ಅಲ್ಲಿಗೆ ಬಂದೆ. ಅದರ್ ದ್ಯಾನ್ ಅದು ಬಿಟ್ಟು ಇನ್ನೇನಾದರೂ ರೇಂಜ್ ಇದೆಯಾ ಹುಡುಕ್ತೀರಾ? ಟೇಬಲಲ್ಲಿ ಪದೇ ಹುಡುಕ್ತಾರೆ, ಇಲ್ಲ ಒಂದೇ ಬರ್ಸಿರ್ತೇನೆ, ಇನ್ನೇನು ಬರೀತೀರಾ? ಬರೆಯಲ್ಲ. ಅದಕ್ಕೆ ಅದೀಗ ಹೊಸದಾಗಿ ಕಳೀತಾ ಇದ್ವಿ. ಈ ಟಾಪಿಕ್ ತುಂಬ ಸೆನ್ಸಿಟಿವ್. ಯಾವ ಕಾಲೇಜಲ್ಲಿ ಮಕ್ಕಳಿಗೆ ಲೆಕ್ಚರರ್ಸ್ ಡೀಟೇಲಾಗಿ ಹೇಳ್ಕೊಟ್ಟಿರ್ತಾರೆ, ಅವರು ಎಕ್ಸಾಮ್ ಕೊಟ್ಟಾಗಿದ್ದು ಬರ್ದಾಕ 1 ಮಾರ್ಕ್ ತೊಗೊಂಡ್ಬಿಡ್ತಾರೆ, ಮಿಕ್ಕದವರೆಲ್ಲ ಗೂಬೆಗಳಾಗ್ತಾರೆ. ನೀವು ಗೂಬೆಗಳ ಗ್ಯಾಂಗಲ್ಲಿ ಸೇರಬಾರ್ದು. ನಾನು ನಿಮ್ಮನ್ನು ಗೂಬೆಗಳ ಗ್ಯಾಂಗಲ್ಲಿ ಸೇರ್ಸೋಕ್ಕೆ ಇಷ್ಟ ಇಲ್ಲ. ಲೆಟ್ ಇಸ್ ಫೈಂಡ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅದರ್ ದ್ಯಾನ್ -92 +9. ಅದರ್ ದ್ಯಾನ್ ಅಂತಿಲ್ಲ ಅಂದರೆ ಅದೇ ಆನ್ಸರ್ ಆಗ್ತಿತ್ತು. ಈಗ ಅದರ್ ದ್ಯಾನ್ ಅಂತಿರೋದ್ರಿಂದ ಅದು ಬಿಟ್ಟು ಅನ್ನೋ ಲೆಕ್ಕಾಚಾರ ಬರಬೇಕು. ಹೌದಾ? ಎಸ್ ಎಸ್. ಕಮ್ ಟು ಅಂಡರ್ ರಫ್ ವರ್ಕ್. ಐ ಹ್ಯಾವ್ ಡೂ 3 steps to find answer for such a questions. Those 3 steps are common for all the 6 trigonometric ratios. ಅರ್ಥ ಆಗ್ತಿದೆಯಾ? ಸ್ಟೆಪ್ 1, ನಮಗೆ ಗೊತ್ತಿರ್ತಕ್ಕಂಥ ರೇಂಜ್ ಬರ್ಕೊಳ್ಳೋಣ. ನಮ್ಗೆ ಏನು ಗೊತ್ತಿದೆ ರೇಂಜು? π/2 -π/2 ಆಮೇಲೆ π/2 ಗೊತ್ತಿದೆ. ಇದು ಸ್ಟೆಪ್ 1. ಸ್ಟೆಪ್ 2, ಅದರ ಕೆಳಗಡೆ 2 ಇಂಟರ್ವಲ್ಸ್ ಓಪನ್ ಮಾಡೋಣ. ಆ ಇಂಟರ್ವಲ್ಸ್ ಬ್ರಾಕೆಟ್ಸು ಒರಿಜಿನಲ್ ಇಂಟರ್ವಲ್ ಬ್ರಾಕೆಟ್ಸ್ ಏನಾಗಿರ್ತವೆ ಅವೇ ಆಗಿರ್ತವೆ. ಕ್ಯಾಚ್ ದಿಸ್ ಪಾಯಿಂಟ್. ಸ್ಟೆಪ್ 2 ಅಲ್ಲಿದ್ದೀವಿ. ಕ್ವಶನ್ ಅರ್ಥ ಮಾಡಿಸಿದ್ದೀನಿ. ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕಂತೆ, ಆದರೆ ಟೇಬಲಲ್ಲಿ ಇಲ್ವಂತೆ. ಇದೆ, ಈ ಆನ್ಸರ್ ಇದೆ, ಬಟ್ ಅವನು ಅದರ್ ದ್ಯಾನ್ ದಟ್ ಅಂತ ಕೇಳ್ತಿದ್ದಾನೆ. ಅದರ್ ದ್ಯಾನ್ ದಟ್ ಇನ್ 0,2/π ಬರೋ ಆನ್ಸರ್ ಇದರಲ್ಲಿ ಇರಬೇಕಂತೆ ಮೀನಿಂಗು. ಹೌದಾ? ಐ ಮೀನ್ಸ್ ಸ್ಟೆಪ್ ನಂಬರ್ 2. ಫಸ್ಟ್ ವೈ ಹ್ಯಾವ್ ಡೆಡ್ ಇಟ್? ಒರಿಜಿನಲ್ ಇಂಟರ್ವಲ್ ಬರ್ಕೊಂಡೆ. ಅದರ ಕೆಳಗಡೆ ಎಷ್ಟು ಇಂಟರ್ವಲ್ಸ್ ಓಪನ್ ಮಾಡಿದೆ? 2. ಎಂಥ ಬ್ರಾಕೆಟು? ಒರಿಜಿನಲ್ ಇಂಟರ್ವಲ್ಗೆ ಏನು ಬ್ರಾಕೆಟ್ ಇರುತ್ತೋ ಆ ಬ್ರಾಕೆಟೇ. ಹೌದಾ? ಪ್ಲೀಸ್ ಲಿಸನ್ ಕೇರ್ಫುಲಿ. ದ ಸ್ಟೆಪ್ 2, ರನ್ನಿಂಗ್ ಆಫ್ ಸ್ಟೆಪ್ 2 ಇಸ್ ವೆರಿ ಇಂಪಾರ್ಟೆಂಟ್. ಬರೆಯೋದು ಬ್ರಾಕೆಟ್ಸ್ ಬರೆಯೋದು ಈಸಿ. ಎಸ್, ಇಲ್ಲಿರ್ತಕ್ಕಂಥ ಅಂದರೆ ಫಸ್ಟ್ ಇಂಟರ್ವಲ್ ಸೆಕೆಂಡ್ ನಂಬರ್, ಇಲ್ಲಿರ್ತಕ್ಕಂಥದ್ದು ಇಲ್ಲೇ ಕಾಪಿ ಮಾಡ್ತೀವಿ. ಇದೇ ಸ್ಟ್ರಕ್ಚರೇ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಇದು ನಿಮ್ಮ ಅಜ್ಜೂರಲ್ಲಿ, ಇದು ನಮ್ಮ ತಾತವರೆಲ್ಲ ಬರ್ಕೊಂಡ್ರೆ ಈ ಮೆಥಡ್ ಎಲ್ಲ ಹೋಗುತ್ತೆ, ಹಾಳಾಗೋಗುತ್ತೆ. ಆಮೇಲೆ ಇನ್ ಸೆಕೆಂಡ್ ಇಂಟರ್ವಲ್ ದ ಸೆಕೆಂಡ್ ನಂಬರ್, ಇನ್ ಸೆಕೆಂಡ್ ಇಂಟರ್ವಲ್ ದ ಫಸ್ಟ್ ನಂಬರ್ ಈಸ್ ಫ್ರಮ್ ಸೆಕೆಂಡ್ ನಂಬರ್. ನೋಡಿ ಪಿಕ್ಚರು, ಆ ಪೊಸಿಷನ್ ಹಂಗೆ ಮೇಂಟೈನ್ ಮಾಡ್ಬೇಕು ನೀವು. ಅಲ್ಲಿಗೆ ರಫ್ ವರ್ಕ್ ಮಾಡೋದಲ್ಲ ಇಂಪಾರ್ಟೆಂಟು. ಈ ಬ್ರಾಕೆಟ್ಗೆ ಎಕ್ಸಾಕ್ಟಾಗಿ ಕೆಳಗೆ ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಮಧ್ಯಕ್ಕೆ ಬರೋ ಥರ 2 ಬ್ರಾಕೆಟ್ಸ್, ಸಾರಿ 2 ಇಂಟರ್ವಲ್ಸ್, ಬ್ರಾಕೆಟ್ಸ್ ಅಂತ ಇದ್ದೀನಿ, 2 ಇಂಟರ್ವಲ್ಸ್ ಓಪನ್ ಮಾಡ್ಕೋಬೇಕು. ಫಸ್ಟ್ ಇಂಟರ್ವಲ್ ಲಾಸ್ಟ್ ನಂಬರು ಈ ಫಸ್ಟ್ ಒನ್ನೇ ಕಾಪಿ ಆಗುತ್ತೆ, ಸೆಕೆಂಡ್ ಇಂಟರ್ವಲ್ ಫಸ್ಟ್ ನಂಬರು ಈ ಲಾಸ್ಟ್ ನಂಬರ್ ಕಾಪಿ ಆಗುತ್ತೆ. ಸೊ ಆ ಪ್ಲೇಸ್ಮೆಂಟ್ ಇಂಪಾರ್ಟೆಂಟು. ಇನ್ನು ನಿಮ್ಮ ಕರ್ಮ. ನನಗಿರ್ತಕ್ಕಂಥ ಪೇಷನ್ಸ್ ಇಷ್ಟೇ, ನನಗಿರ್ತಕ್ಕಂಥ ಪೇಷನ್ಸ್ ಎಲ್ಲ ಖರ್ಚು ಮಾಡಿ ಹೇಳ್ತಾ ಇದ್ದೀನಿ. ಈ ಪ್ಲೇಸ್ಮೆಂಟ್ ಇಲ್ಲಿಗೆ ಬರಬೇಕು, ಈ ಪ್ಲೇಸ್ಮೆಂಟ್ ಇಲ್ಲಿಗೆ ಬರಬೇಕು. ನೀನು ಇಲ್ಲೊಂದು ಬರ್ಕೋ ಇಲ್ಲೊಂದು ಬರ್ಕೋ ಒದ್ದಾಡ್ಸಾಯಿ, ಹಾಗಾಗೋದು ಬೇಡ, ಮಾತು ಕೇಳು. ಹೌದಾ? ಎಸ್, ಪ್ಲೀಸ್. ಇಲ್ಲಿ ಟಿಕ್ ಮಾರ್ಕ್ ಹಾಕಿರೋದ್ರ ನಂಬರ್ ಫಿಲ್ ಮಾಡಬೇಕು, ಇಲ್ಲಿ ಟಿಕ್ ಮಾರ್ಕ್ ಹಾಕಿರೋದ್ರ ನಂಬರ್ ಫಿಲ್ ಮಾಡಬೇಕು. ಹೌದಾ?
ಏನು ಸರ್ ಮಾಡಬೇಕು ಅದಕ್ಕೆಂದರೆ ನೋಡಿ ಬರೀತಾ ಇದ್ದೇನೆ, ಇಲ್ಲೇ ಇಂಕ್ ಚೇಂಜ್ ಮಾಡಿ ಬರೀತೀನಿ. ಇಲ್ಲಿಂದ ಇಲ್ಲಿಗೆ ಫಿಲ್ ಮಾಡೋ ನಂಬರು ಇದೇ ನಂಬರ್ಗೆ ಆ್ಯಡ್ -5. ಡೋಂಟ್ ಫರ್ಗೆಟ್, ದಿಸ್ ಇಸ್ ದ ರೂಲ್ ಫಾರ್ ಆಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಹೌದಾ? ಆಲ್ರೆಡಿ -π/2 ಇದೆ, ಅದಕ್ಕೆ -π ಆಡ್ ಮಾಡಿದ್ರೆ ಮೈನಸ್ ಆಡ್ ಮಾಡಿದ್ರೆ ಮೈನಸ್ ಆಗುತ್ತೆ ಹೊರತು ಪ್ಲಸ್ ಆಗೋಲ್ಲ. ಇಲ್ಲಿ -π/2 ಇದೆ, ಇನ್ನೊಂದು -π/2 ಆಡ್ ಮಾಡ್ತಾ ಇದೀವಂತೆ. ವಾಟ್ ಇಸ್ LCM? 2 × π 2π, ಅಲ್ಲಿಗೆ ಏನಾಯ್ತು -3π/2 ಆಯ್ತು ಇದು. ಹೌದಾ? ಎ ಬ್ಯೂಟಿಫುಲ್ ಕಾನ್ಸೆಪ್ಟ್, ಸೂಪರ್ ಆಗಿದೆ. ಕಳಿಬೇಕಷ್ಟೇ, ಇಂಟ್ರೆಸ್ಟ್ ಇರಬೇಕಷ್ಟೇ. ವಿಡಿಯೋಸೇ ನೋಡಿ ಸಾಯಲ್ಲ ನೀವು ಅಂತಂದ್ರೆ ಇನ್ನೇನು ಕಳೀತಾರೆ ಬಿಡ್ರಿ. ಒಂದು 100 ಮೆಂಬರ್ಸ್ ಬಿಟ್ರೆ ಎಲ್ಲ ಹಾಳಾಗೋಗಕ್ಕೆ ರೆಡಿ ಆಗಿದ್ದೀರಾ. ನಾನು ಅಷ್ಟು ಹೇಳ್ತಾ ಇದ್ರು ಕೂಡ ಈಗ ಲಾಸ್ಟ್ ವಿಡಿಯೋ 124 ವ್ಯೂಸ್ ಬಂದಿದೆ ಔಟ್ ಆಫ್ 190. ಅದೇನಾಗಿದೆ ಗೊತ್ತಿಲ್ಲ. ಎಸ್, ನೀವು ಹಾಳಾಗಿ ಹೋಗ್ತೀವಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಆಲ್ ದ ಬೆಸ್ಟ್ ಹೇಳ್ತೀನಿ, ಏನಾದರೂ ಮಾಡ್ಕೊಳ್ಳಿ. ಇಷ್ಟು ರಿಸ್ಕ್ ತಗೊಂಡು ನಾವು ಡೀಟೇಲ್ಡಾಗಿ ಹೇಳ್ಕೊಡ್ತಾಯಿದ್ರೆ ಬೇವರ್ಸ್ ಮುಂಡೆ ಮಕ್ಕಳು ನೀವು ವೀಡಿಯೋಸ್ ನೋಡಿ ನೋಟ್ಸ್ ಮಾಡ್ಕೊಳ್ಳೋದಾಗಿಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳಿ? ಆನ್ಲೈನಲ್ಲಿ ಕೂಡ ಬಯಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡೇ ಇಲ್ಲ ನಾನು. ಎಸ್ ಪ್ಲೀಸ್, ಏನಾಗಲಿ ಹಾಳಾಗೋಗ್ರಿ. ಎಸ್, ಇನ್ ಸೆಕೆಂಡ್ ಇಂಟರ್ವಲ್ ವಿ ಲೆಫ್ಟ್ ವಿತ್ ರೈಟ್ ನಂಬರ್, ಅಂದರೆ ಈ ನಂಬರ್ ಹಂಗೆ ಬಾಕಿ ಇದೆ, ಇದು ಟಿಕ್ ಮಾರ್ಕ್ ಬಿಡ್ರಿ, ಇದು ಮತ್ತೆ ಒರೆಸ್ಬಿಡೋಣ. ಎಸ್, ಇಲ್ಲಿ ಫಿಲ್ ಮಾಡುವಂಥ ನಂಬರು ಒರಿಜಿನಲ್ ಇಂಟರ್ವಲಲ್ಲೇ ಆವಾಗಲೇ ಲೆಫ್ಟ್ ನಂಬರ್ ತಗೊಂಡು ಒರಿಜಿನಲ್ ಇಂಟರ್ವಲ್, ಈಗ ಒರಿಜಿನಲ್ ಇಂಟರ್ವಲ್ ರೈಟ್ ನಂಬರ್ ತಗೊಂಡು ಇಲ್ಲಿಗೆ ಬರಬೇಕು. ಹೆಂಗೆ ಸಾರ್? ಇದಷ್ಟೇ, ಆಡ್ +π ಟು ದಿಸ್ ನಂಬರ್. ಆಲ್ರೆಡಿ π/2 ಇದೆ, ಇನ್ನು ಅದಕ್ಕೆ ಏನು ಮಾಡ್ತಿದ್ವಿ, ಇನ್ನೊಂದು π ಆ್ಯಡ್ ಮಾಡ್ತಾ ಇದ್ವಿ. π/2ಗೆ ಇನ್ನೊಂದು π ಆ್ಯಡ್ ಮಾಡಿ. ನೋಡಿ ಇಲ್ಲಿ ಅಡಿಷನ್ ಮಾಡಬೇಕಾದ್ರೆ -π, ನೋಡಿ ಇಲ್ಲಿ -π/2ಗೆ -π ಅಡಿಷನ್ ಮಾಡಿದ್ರೆ ಸರ್ ಅಡಿಷನ್ ಅಂತೇಳಿ ಪ್ಲಸ್ ಬರೋದಿಲ್ಲ, ಪ್ಲಸ್ ಆಫ್ ಮೈನಸ್ ಏನಪ್ಪ ಆಗುತ್ತೆ ಮೈನಸ್, ಅದಕ್ಕೆ ಅಡಿಷನ್ ಅಂತ ಹೇಳಿದ್ರು ಕೂಡ ಮೈನಸ್ ಬರೋದು. ಅದಕ್ಕೆ ಇದೇನಾಯಿತು 3π/2 ಆಯಿತು. ಹೌದಾ? ಅಲ್ಲಿಗೆ ದಿಸ್ ಈಸ್ 3π/2. ಯಾವ 3π/2? ಪ್ಲಸ್ಸೇ, ಮತ್ತೆ ಮೈನಸ್ ಯಾವ ಕಾರಣಕ್ಕೂ ಬರ್ಕೋಬಾರ್ದು. ಅಲ್ಲಿಗೆ ಇಲ್ಲಿ ಬರೆದಿರ್ತಕ್ಕಂಥ 2 ನಂಬರ್ಸು ಅಲ್ಲಿರೋವೆ, ಆದರೆ ಮತ್ತೆ ನಾನು ಬ್ಲ್ಯಾಕ್ ಕಲರಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನೋ ಆ ಹೊಸ ನಂಬರ್ಸ್ ನೋಡ್ರಿ, ಅವು ಕಂಡುಹಿಡಿಯೋ ರೀತಿ ಹೀಗೆ. ನೌ ರೇಂಜ್ ಆಫ್ sin inverse x in this rough work, other than this we have 2 intervals including original interval. Now there are 3 range value of sin inverse x here including original. ಒರಿಜಿನಲ್ ಅಂದ್ರೆ ಏನು ಸರ್? ಆಲ್ರೆಡಿ ನಿಮಗೆ ಗೊತ್ತಿರೋದು, ಟೇಬಲಲ್ಲಿ ಇರ್ತಕ್ಕಂಥ ರೇಂಜನ್ನು ಒರಿಜಿನಲ್ ಅಂತ ಇದನ್ನು ಬಿಡ್ರಿ. ಅದು ಸೇರಿ ನಮಗೆ 3 ಹೊಸ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಆನ್ಸರ್ಗಳು ರೆಡಿ ಆಯಿತು. ಅದು ಬಿಟ್ಟು 2 ಹೊಸ ಸೈನ್ ಇನ್ವರ್ಸ್ ಎಕ್ಸ್ ರೇಂಜ್ ರೆಡಿ ಆಯಿತು, ಹೊಸವು. ನೋಡಿ ಎಷ್ಟು ಚೆನ್ನಾಗಿದೆಯೋ. ಇನ್ನೂ 2 ಟಾಪಿಕ್ ಹೇಳ್ಕೊಡ್ತೀನಿ, ಇಲ್ಲಿಗೆ ನಾನು ಮುಗಿದೋಯ್ತು ಅಂತ ಅರ್ಥ ಹೇಳ್ತಾರದು. ಎಸ್, ಈ ನಂಬರ್ ಇಲ್ಲಿ ಕಾಪಿ, ಈ ನಂಬರ್ ಇಲ್ಲಿ ಕಾಪಿ. ಸ್ಟೆಪ್ 1. ಸ್ಟೆಪ್ 2 ಅಲ್ಲಿ ಇಲ್ಲಿ ಬರೆಯುವಂಥ ನಂಬರ್ಗೆ ಇಲ್ಲಿರೋವಂಥ ನಂಬರ್ಗೆ -π ಆಡ್ ಮಾಡಿ, ಇಲ್ಲಿ ಬರೆಯುವಂಥ ನಂಬರ್ಗೆ ಇಲ್ಲಿರೋ ನಂಬರ್ಗೆ +π ಆಡ್ ಮಾಡಿ. ದಟ್ ಇಸ್ ದ ರೂಲ್. ನೋಡಿ, ಆಡ್ +π, ಆಡ್ -π. ಸೂಪರ್ ಕಾನ್ಸೆಪ್ಟ್, ಬಹುತ್ ಅಚ್ಚ ಹೈ. ಹೌದಾ? ಈಗ ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್, ಈ ಸೆಟ್ ತಗೊಂಡು ಬಂದು ಇಲ್ಲಿ ಬರೀಬೇಡ, ಹಾಳಾಗಿ ಹೋಗ್ಬೇಡ, ಮೊನ್ನ ಹಾಕ್ಕೋಬೇಡ ತಲೆಯಲ್ಲಿ. ಅವನು ನಿನಗೆ ಬಂದಿರತಕ್ಕಂಥ ನ್ಯೂ ಇಂಟರ್ವಲ್ಸ್, ಒರಿಜಿನಲ್ ಇಂಟರ್ವಲ್ ಬಿಟ್ಟು ನ್ಯೂ ಇಂಟರ್ವಲ್ಸ್ 2 ಬಂದಿದೆಲ್ಲ, ಅವು 2ರಲ್ಲಿ ಯಾವುದಂದ್ರೆ ಅದು ಬರೆಯಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ದೇ ಆರ್ ರಿಸ್ಟ್ರಿಕ್ಟೆಡ್ ಯು ಇನ್ ದ ಕಂಡೀಷನ್ ದ ಆನ್ಸರ್ ಬಿಲಾಂಗ್ಸ್ ಟು 0,2π. ಅಂದರೆ 0 ಇಂದ 360 ವರೆಗೂ ಇರುವಂಥ ವ್ಯಾಲ್ಯೂ ಯಾವುದಿದೆ ಇಲ್ಲಿ? ದಿಸ್ ಈಸ್. ಹೌದಾ? ಇದೆ. ಅಲ್ಲಿಗೆ ಏನು ಬರೀತೀವಪ್ಪ ನಾವು ಆನ್ಸರ್ ಅಂತಂದ್ರೆ ಇಲ್ಲಿ ಬರೆಯೋಕ್ಕೆ ಹೊರಡ್ತಿದ್ದೀನಿ. ಅದು ಏನು ಬರೀತೀನಿ ಅಂದರೆ, ಎಸ್ ಪ್ಲೀಸ್, ದ ರೇಂಜ್ ಆಫ್ sin inverse x other than -π/2 +π/2 is π/2 3π/2. ಇದು ಬಿಟ್ಟು ಮತ್ತೆ ನೀವು ಅತಿ ಬುದ್ಧಿವಂತಿಕೆ ಯೂಸ್ ಮಾಡಬೇಡಿ. ಸರ್ ಅದರ್ ದ್ಯಾನ್ ಅಂದ್ರೆ ಇದು ಯಾವುದು ಇರಬಾರ್ದಲ್ಲ ಸರ್, ಇಲ್ಲಿ π/2 ಇದೆ, ಇಲ್ಲಿ π/2 ಇದೆ, ಹಂಗಲ್ಲ. ಇಂಟರ್ವಲ್ಲೇ ಬೇರೆ ಇರಬೇಕು, ಒಂದು ನಂಬರ್ ಸೇಮ್ ಇದ್ರೆ ಏನಾಗಲ್ಲ. ಇನ್ ಕೇಸ್ ಇದೇ ಕ್ವಶನ್ಗೆ ಇನ್ನು -2π, 0 ಕೇಳಿದ್ರು,
ಮೈನಸ್ 2π, 0 ಅಂದರೆ ಎಲ್ಲರಿಗೂ ಗೊತ್ತಿರೋದು. 0, 2π ಅಂದರೆ ಈ ಕಡೆ, 0, -2π ಅಂದರೆ ಈ ಕಡೆ. ಈಗ ನಮ್ಮನ್ನು ಕೇಳಿರೋದು ಈ ಕಡೆ, ಅದಕ್ಕೆ ಪಾಸಿಟಿವ್ ತಗೊಂಡು. ಅವನೇನಾದ್ರೂ ಈ ಕಡೆ ಕೇಳಿದ್ದಿದ್ರೆ -2π ಇಂದ 0ಗೆ, ಅವಾಗ ಆನ್ಸರ್ ಇದು ಬರೀಬೇಕಿತ್ತು. ನೀವು ಟೆಸ್ಟಲ್ಲಿ ಕೇಳಿದಾಗ ವೇಸ್ಟ್ ಫೆಲೋಸ್ ಈ ರಫ್ ವರ್ಕ್ ಎಲ್ಲ ಎತ್ಕೊಂಡು ಮುಂದೆ ಇಲ್ಲಿ ಹಾಕಿರ್ತಾನೆ. ನಾನೇನು ಮಾಡ್ತೀನಿ, ಒಡೆದು ಬಿಸಾಕ್ತೀನಿ. ಯಾತಕ್ಕೆ ಸರ್? ರಫ್ ವರ್ಕು ನೀನು ಹೆಂಗಾದ್ರೆ ಕಂಡಿಡ್ಕೋ. ಆ ರಫ್ ವರ್ಕಲ್ಲಿ ನಮಗೆ ಬೇಕಾಗಿರೋ ಆನ್ಸರ್ ಯಾವುದಂತ ಕ್ವಶನ್ ಪದೇ ಪದೇ ಓದಿ ಅದು ಮಾತ್ರ ಇಲ್ಲಿ ಬರೀ ಅವಾಗ ಕೊಡ್ತೀನಿ ಮಾರ್ಕ್ಸ್. ಈಗಲೇ ಹೇಳ್ತಾ ಇದ್ದಾನೆ, ಸ್ಟ್ರಿಕ್ಟಾಗಿ ವೆಲ್ಡ್ ಮಾಡ್ತೀನಿ. ಈ ರಫ್ ವರ್ಕ್ ಎಲ್ಲ ಎತ್ಕೊಂಡು ಬಂದು ಇಲ್ಲಿ ಬರ್ದಾಕೋದು. ಅಲ್ಲಿಗೆ 3 ಇಂಟರ್ವಲ್ಸಲ್ಲಿ ನಾನು ಯಾವ್ದು ಅನ್ಕೋಬೇಕು ಆನ್ಸರು? ಯುವರ್ ಆನ್ಸರ್ ಇಸ್ ನಾಟ್ ಕ್ಲಾರಿಟಿ, ವಿಲ್ ನಾಟ್ ಕ್ಲಾರಿಟಿ, ಐ ವೋಂಟ್ ಗಿವ್ ಎನಿ ಮಾರ್ಕ್. ಅದು ಕ್ವಶನ್ ತಕ್ಕಟ್ಟು ನೀನು ಮಾಡ್ಕೊಂಡ್ರೆ ರಫ್ ಸ್ಟೆಪ್ಪಲ್ಲಿ ಇದೇ ಆನ್ಸರ್ ಬಂತು ಅದು ಬರೀಬೇಕು. ಗೊತ್ತಾಗ್ತಿದೆಯಾ? ಇದೇ ರೀತಿ ಸರ್ ಇದೆಲ್ಲಿ ಮಾಡ್ಕೋಬೇಕು ಸರ್? ಟೇಬಲ್ ಕೆಳಗಡೆ ಒಂದು 1 ಮಾರ್ಕ್ ಕ್ವಶನ್ ಹಾಕಿದ್ದೀನಿ. ಎಂಥದ್ದು ಸರ್ ಅದು? ವಾಟ್ ಇಸ್ ದ ರೇಂಜ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ y = cot inverse x ಲೈಕ್ ದಟ್. ಅಂದರೆ ಎಕ್ಸಾಂಪಲ್ ಕೇಳಿದ್ದೀನಿ ಬಿಡಿ. ಯಾಕೆ ಅದಕ್ಕೆ ಕೇಳೋದಂದ್ರೆ ರೇಂಜ್ ಅಂದಾಗ ಎಕ್ಸ್ ಬಗ್ಗೆ ಮಾತಾಡಬಾರ್ದು, ಐದರ್ ವೈ ಅಥವಾ cot inverse x ಬಗ್ಗೆ. ನಿಮ್ಮ ಹತ್ರ ಇದೆ ಮೆಟೀರಿಯಲ್ ಮುಂದೆ ಇಟ್ಕೋ. cot inverse x ಅಥವಾ ವೈ ಬೋತ್ ಆರ್ ಸೇಮ್ ಇನ್ ಯುವರ್ ಟೇಬಲ್. ಬಟ್ ಎಕ್ಸ್ ಅಂತ ಟಾಪಿಕ್ ಬಂದಾಗ ಡೊಮೈನ್ ಆಗ್ಬಿಡುತ್ತೆ ನೋಡಿ. ಅದಕ್ಕೆ ಎಕ್ಸ್ ಅಲ್ಲಿ ಆನ್ಸರ್ ಬಂದರೆ ಮಾರ್ಕ್ ಇಲ್ಲ ಅಂತ ನೆಕ್ಸ್ಟ್ ಪೇಜಲ್ಲಿ ಬರ್ದಿದ್ದೀನಿ. ಮತ್ತೆ ಅದೇ ಎಕ್ಸ್ ಮಿಸ್ಟೇಕ್ ಜೊತೆಗೆ ಕ್ಲೋಸರ್ ಬ್ರಾಕೆಟ್ ಹಾಕಿದ್ದೀನಿ ನೋಡಿ, ಅದಕ್ಕೆ ಮಾರ್ಕ್ಸ್ ಇಲ್ಲ ಅಂತ ಬೇರೆ ಟೈಪ್ ಮಾಡಿದ್ದೀನಿ ನೋಡಿ. ಅಲ್ಲಿಗೆ cot inverse x ರೇಂಜ್ ಕೇಳಿದಾಗ ಈ ಕಡೆ ಲೈನಲ್ಲಿ ಇರ್ತಕ್ಕಂಥ ಏನೇ ಬರೀ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಪೇಜಲ್ಲಿ ಹೋಗಿ ಎಕ್ಸ್ ಯೂಸ್ ಮಾಡೋದು, ಕ್ಲೋಸ್ಡ್ ಬ್ರಾಕೆಟ್ ಯೂಸ್ ಮಾಡೋದು, ಆ ಥರ ಎಲ್ಲ ಮಿಸ್ಟೇಕ್ಸ್ ಇದ್ರೆ ಮಾರ್ಕ್ಸ್ ಸಿಗೋದಿಲ್ಲ ಅಂತ ಹೇಳಿದ್ದೀನಿ ಅಲ್ಲಿ. ಆ ಥರ 1 ಮಾರ್ಕ್ ಕ್ವೆಶನ್ಸ್ 12 ಇದೆ. ನಾನು ಸುಮ್ಮನೆ ಎಕ್ಸಾಂಪಲ್ ಒಂದು ಹಾಕಿ ಮಿಕ್ಕಿದ್ದು ಏನು ಡಿಫೈನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಡೆಫಿನೇಷನ್ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಬಿಟ್ಟಾಕಿದ್ದೀನಿ. ಹೌದು ಇಲ್ವಾ? ಆ ಸ್ಪೇಸ್ ಹತ್ರ ಈ ಕ್ವಶನ್ ಪ್ರಿಂಟಲ್ಲಿ ಹಾಕಿದ್ದೀನಿ ನೋಡ್ರಿ. ಈಗ ಅದಕ್ಕೆಲ್ಲ ಆ ಜಾಗ ಎಲ್ಲ ಒಂದು ಕ್ವಶನ್ಗೆ ನೀನು ಯೂಸ್ ಮಾಡ್ಕೋಬೇಡ. ಇನ್ನೂ ಒಂದು ಕ್ವಶನ್ ಬರೆಸ್ತೀನಿ ಇಲ್ಲಿ, ಆಗ್ಬೋದಾ? ಇನ್ನೂ ಒಂದು ಕ್ವಶನ್ ಮಾಡೋಣ ಇಲ್ಲಿ. ಎಸ್, ಏನು ಸರ್ ನೀವು ಏನು ಹೇಳಿದ್ರೆ ಅದು ಆ ರೇಂಜ್ ಆಫ್ cot inverse x ಅದರ್ ದ್ಯಾನ್ ನೀವು ಕಾಸ್ದು ಮಾಡ್ಕೋಬೋದು. ಆಮೇಲೆ ಕಾಟ್ದು ಹೇಳ್ಕೊಡ್ತೀನಿ, ಕಾಸ್ದು ಒಂದು ಮಾಡೋಣ. ಯಾಕೆಂದರೆ ಅವರು ಸ್ಟಾರ್ಟಿಂಗಲ್ಲಿ ಕೇಳ್ಬಿಡ್ತಾರೆ. ಯಾಕೆಂದರೆ ಕ್ವಶನ್ ಡಿಫಿಕಲ್ಟ್ ಕ್ವಶನ್ಸ್ ಮತ್ತೆ ಯಾಕೆ ಒಳಗಡೆ ಹೋಗಿ ಕಾಟು ಕ್ವಶ್ಚನ್ ಎತ್ಕೊಳ್ಳೋ. ಆಮೇಲೆ ಕಾಟು ಹೇಳ್ಕೊಡ್ತೀನಿ. cos inverse x ಅದರ್ ದ್ಯಾನ್ ಏನಪ್ಪ ಒರಿಜಿನಲ್ cos inverse x ರೇಂಜ್ ಅಪ್ ಏನು ಹೇಳ್ತೀರಾ? ಒರಿಜಿನಲ್ ಸೈನ್ದೇನು -90 to +90 ಮತ್ತೆ ಕಾಸ್ದೇನು ಹೇಳ್ತಾರೆ? 0, π in -2π, 0. This is the question. cos inverse x ರೇಂಜ್ ಬರೀಬೇಕಂತೆ, ಆನ್ಸರ್ ಇದು ಬರೀಬಾರ್ದಂತೆ, ಅದರ್ ದ್ಯಾನ್ ದಟ್ ಬರೀಬೇಕಂತೆ. ಏನು ಸರ್ ಪ್ರೊಸೀಜರ್ ಅದು? ಎಲ್ಲ ಗೊತ್ತಿರ್ತಕ್ಕಂಥ ಅಂದರೆ ಈ ಥರ ಇಲ್ಲಿ ಏನು ಮಾಡಿದವೋ ಅದೇ ಕೆಲಸ ಇಲ್ಲಿ ಮಾಡ್ತೀವಿ. ಏನು ಮಾಡಿದ್ವು ಸರ್? ಒರಿಜಿನಲ್ ಇಂಟರ್ವಲ್ ಬರ್ಕೊಂಡೆ ಫಸ್ಟ್ ನಾನು. ಹೌದು ಸರ್, ಅದು ನಮಗೂ ಗೊತ್ತು. ಆದರೆ ಕೆಳಗಡೆನೆ 2 ಇಂಟರ್ವಲ್ಸ್ ಎಕ್ಸಾಕ್ಟಾಗಿ ಕೆಳಗಡೆ ಎಕ್ಸಾಕ್ಟ್ ಕೋಇನ್ಸಿಡೆನ್ಸ್, 2 ನಂಬರ್ಸು ಕೋಇನ್ಸಿಡೆನ್ಸ್ ಆಗಬೇಕು. ಅವಾಗ ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಕಾಪಿ ಮಾಡ್ಕೋಬೇಕು, ಇದಿಲ್ಲಿಗೆ. ದೆನ್ ದಿಸ್ ಇಸ್ ದ ರೂಲ್. ಏನಿದು? ಆ್ಯಡ್ -π. ದಿಸ್ ಇಸ್ ದ ರೂಲ್. ಏನಿದು? ಇಲ್ಲಿ ಇಷ್ಟು ಆರೋ ಮಾರ್ಕ್ ಹಾಕೋದು ಬೇಡ. ಏನಿದು? ಇದಕ್ಕೆ ಆ್ಯಡ್ +π ಆ್ಯಡ್ ಮಾಡಬೇಕಂತೆ. ಇದಕ್ಕೆ -π ಆ್ಯಡ್ ಮಾಡಿದ್ರೆ ಏನು ಬಂತು? -π. ಇದಕ್ಕೆ +π ಆ್ಯಡ್ ಮಾಡಿದ್ರೆ ಏನು ಬಂತು? ಆಲ್ರೆಡಿ π ಇದೆ, 2π. ಎಸ್, ಯು ಆರ್ ಗೆಟಿಂಗ್ 2 ನ್ಯೂ ಇಂಟರ್ವಲ್ಸ್ ವಿಚ್ ಆರ್ ದಿ ರೇಂಜ್ ಆಫ್ cos inverse x ಅದರ್ ದ್ಯಾನ್ 0, π. ಅದು ಸೇರಿಸಿ ನಮ್ಮ ಹತ್ರ ಈಗ 3 ಆನ್ಸರ್ ಸಿಕ್ತು. ಆ 3 ಆನ್ಸರಲ್ಲಿ ಇದು ಬರ್ಕೋಬಾರ್ದಂತೆ. ಬಹುತ್ ಅಚ್ಚ ಹೈ. ಅರ್ಥ ಆಗ್ತಿದ್ಯಾ? ಎಸ್. ಈಗ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೋ ನೋಡೋಣ. ಈ ಪರ್ಟಿಕ್ಯುಲರ್ ಕ್ವಶನ್ಗೆ ರೇಂಜ್ ಆಫ್ cos inverse x ಅದರ್ ದ್ಯಾನ್ 0, π ಅಂದರೆ ಇದು ಬರೀಬಾರ್ದಂತೆ. ಇನ್ನು ನೆಕ್ಸ್ಟ್ ನೀನು ಬರೆಯೋ ಆನ್ಸರು ಇದರಲ್ಲಿರಬೇಕಂತೆ. ಹಾಗಾದರೆ ಈ 2 ಇಂಟರ್ವಲ್ಸಲ್ಲಿ ಈ ಕಂಪ್ಲೀಟ್ ಇಂಟರ್ವಲ್ ಕ್ಯಾರಿ ಮಾಡುವಂಥದ್ದು ನೋಡಿ. -2π 0 ನೋಡಿ, ಇಲ್ಲಿ -π, 0 ನೋಡಿ. ಈ ಇಂಟರ್ವಲ್ ಅಲ್ಲಿ ಬರೋದೇ -π, 0. ಅಲ್ಲಿಗೆ ಆನ್ಸರ್ ಈಸ್
ಮೈನಸ್ ಪೈ ಕಾಮ ಇಷ್ಟು ಬರೆದ್ರೆ ಸಾಕು. ನೀನು ನನ್ನ ಹತ್ರ ತಗೊಂಡು ಮುಂದು ಎಲ್ಲ ಈ ಥರ ಹಾಳು ಮಾಡಿದೆ ಅಂತಂದರೆ ಅವರ ವರ್ಕ್ ಎತ್ಕೊಂಡು ಬಂದು ಇಲ್ಲಿ ನಾನು ಮಾರ್ಕ್ಸ್ ಕೊಡೋಕೆ ರೆಡಿ ಇಲ್ಲ. ಆಗಲೇ ಕಾಟ್ ಇನ್ವರ್ಸ್ ಬರೆದು ಬಿಟ್ಟು ಹಾಕೋದು ಏನು, ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅದರ್ ದೆನ್ 0, ಏ ಲಿಸನ್ ಕೇರ್ಫುಲ್, ದಿಸ್ ಇಸ್ ಓಪನ್ ಬ್ರಾಕೆಟ್, ಬ್ರಾಕೆಟ್ಸ್ಗೆ ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಇದು ಅಷ್ಟೇ ರಫ್ ವರ್ಕ್, ಇದು ರಫ್ ವರ್ಕ್. ಏನು ಸರ್ 0, ಬರ್ಕೋ. ಇಲ್ಲಿ 2 ಬ್ರಾಕೆಟ್ಸ್ ಓಪನ್ ನೋಡಿ, ಇಂಟರ್ವಲ್ಸ್ ಓಪನ್ ಬಿಕಾಸ್ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಆಲ್ವೇಸ್ ಓಪನ್ ಬ್ರಾಕೆಟ್ 0, ಬ್ರಾಕೆಟ್ಗೆ ಮಾರ್ಕ್ ಹೋಗುತ್ತೆ. ಸರ್ ನಾನು ಬರ್ದಿದ್ದು ಕ್ಲೋಸ್ ಇದೆ ಸರ್, ನಾನು ಸುಮ್ಮನೆ ಹಂಗೆ ಅಂದ್ಬಿಟ್ಟೆ, ಅವ್ರು ಹಿಂಗೆ ಅಂದ್ಬಿಡ್ತಾರೆ. ಅವ್ರು ಕೂಡ ಬಿಲ್ಬಿತ್ರ ಮಾತುಗಳೆಲ್ಲ ಹೇಳಬಾರ್ದು. ಕ್ಲೋಸ್ ಬ್ರಾಕೆಟ್ ಪರ್ಫೆಕ್ಟ್ ಆಗಿ ಅಲ್ಲಿ ಪ್ರೆಸೆಂಟೇಷನ್ ಇರಬೇಕಲ್ಲಿ. ಅರ್ಥ ಆಗ್ತಿದೆಯಾ? ಎಸ್ ಕಾಪಿ 0, ಕಾಪಿ ಸ್ವಲ್ಪ ದೂರ ಹೋಯ್ತಿದ್ದು ಹೋಗಬಾರ್ದು, ಯಾಕಂದರೆ ಕನ್ಫ್ಯೂಷನ್ ಆಗುತ್ತೆ. ದೂರ ಹೋದ್ರೆ ತಪ್ಪೇನಿಲ್ಲ. ಎಸ್ ವಿ ಹ್ಯಾವ್ ಟು ಆ್ಯಡ್ ಫಾರ್ ದಿಸ್, ಆ್ಯಡ್ minus pi, 0 minus pi. We have to add plus pi, nothing but 2 pi. Other than ಅಂತೇನು ಕೇಳಿಲ್ಲ, ಅದರ್ ದ್ಯಾನ್ ಅಂತ ಕೇಳಿ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅದರ್ ದ್ಯಾನ್ ಅಂತ ಹಾಕ್ತೀನಿ. ಈಗ ಅದರ್ ದ್ಯಾನ್ ಅಂತ ಕೊಟ್ಟು ಮತ್ತೆ ಕಂಡೀಷನ್ ಹಾಕಿಲ್ಲ ನೋಡಿ, ಇಷ್ಟು ಒಳಗಡೆ ಇರಬೇಕು ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಆನ್ಸರ್ಸ್ ಇವಾಗ ಎರಡೂ ಬರೀತೀವಿ, ಮೈನಸ್ ಪೈ ಬೈ ಕಾಮ 0 ಆರ್ ಪೈ ಕಾಮ 2 pi. ಅಕಸ್ಮಾತ್ ಒಂದು ಕಂಡೀಷನ್ ಕೊಟ್ಟ ಅಂತ ಇಟ್ಕೊ, ಆ ಕಂಡೀಷನ್ ನೋಡ್ಕೊಂಡು ಯಾವ್ದು ಅದಕ್ಕೆ ಸೇರುತ್ತೆ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ತೀವಿ. ಗೊತ್ತಾಯ್ತಾ? ಅಲ್ಲಿಗೆ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಒಂದು ಹೇಳ್ಕೊಟ್ಟೆ, ರೇಂಜ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಒಂದು ಹೇಳ್ಕೊಟ್ಟೆ, ಇದು ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಒಂದು ಹೇಳ್ಕೊಟ್ಟೆ. ಒಟ್ಟು ಈ ಟೈಪ್ 3 ಹೇಳ್ಕೊಟ್ಟಿದ್ದೀನಿ ಸರ್. 3 ಹಿಡಿಸ್ತಾವೆ ಸರ್ ಖಂಡಿತವಾಗ್ಲು. ಆ ಪೇಜನ್ನು ಬೈಫರ್ಗೇಟ್ ಮಾಡ್ಕೊ, ರಫ್ ವರ್ಕ್ ಮಾಡ್ಕೊಳಕ್ಕೊಂದು ಸ್ವಲ್ಪ 2 ಸೆಂಟಿಮೀಟರ್ ಅಷ್ಟು ರಫ್ ವರ್ಕ್ಗೆ, ಉಳಿದಿದ್ದೆಲ್ಲ ಹೀಗೆ ಮಾಡ್ಕೊ. ಅರ್ಥ ಆಯ್ತಾ? ಅಲ್ಲಿಗೆ ನಮಗೆ 3 1 ಮಾರ್ಕ್ ಕ್ವಶನ್ಸ್ ಇದೆ ಇಲ್ಲಿ. ಇದೊಂದು ಕ್ವಶನ್, ಇದೊಂದು ಕ್ವಶನ್, ಇದೊಂದು ಕ್ವಶನ್. ಗೊತ್ತಾಗ್ತಿದ್ಯಾ? ಈ ಟರ್ಮಿನಾಲಜಿ ಯಾರು ಕಳೀತಾರೋ ಅವರಿಗೆ ಪಕ್ಕ 1 ಮಾರ್ಕ್ ಸಿಗ್ಬಿಡುತ್ತಿಲ್ಲಿ. ಗೊತ್ತಾಯ್ತಾ? ಎಸ್, ಇದುವರೆಗೂ ಎಕ್ಸಾಮಲ್ಲಿ ಈ ಥರ ಡಿಫಿಕಲ್ಟ್, ನೀವು ಡಿಫಿಕಲ್ಟ್ ಅನ್ಕೋಬಾರ್ದು, ನಿಮ್ಮಷ್ಟಿಗೆ ನೀವೇನೆ ಇರ್ಬೋದು. ಡಿಫಿಕಲ್ಟ್ ಏನಿಲ್ಲ, ಅವನು ಸೂಕ್ಷ್ಮವಾಗಿ ಸಬ್ಜೆಕ್ಟ್ ಒಳಗಡೆ ಹೊಟ್ಟೋಗಿದ್ದಾನೆ, ಅಲ್ಲಿಗೆ ಹೋಗಿ ನಮ್ಮನ್ನು ಕೆತ್ಕ್ತಾ ಇದ್ದಾನೆ, ಸಬ್ಜೆಕ್ಟ್ ಆಚೆ ತೆಗಿತಾ ಇದ್ದಾನೆ. ನಾವು ಭಯ ಪಡೆದಿರ ಸ್ಟೆಪ್ ವೈಸ್ ಫಾಲೋ ಮಾಡ್ಕೊಂಡ್ರೆ ಮುಚ್ಕೊಂಡು ಅದೇ ಬರುತ್ತೆ, ಏನು ಎದುರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಏನಾದ್ರು ಸಿಂಪ್ಲಿಫಿಕೇಶನ್ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡೋವಾಗ ನೀವು ನನ್ನ ಫ್ರಂಟಲ್ಲಿ ಇದ್ದಾಗ, ಕ್ಲಾಸ್ ರೂಮಲ್ಲಿ ಇದ್ದಾಗ, ಸರ್ ಅದು 2 pi ಹೋಗಿದೆ ಆ ಥರ ಹೇಳ್ತೀರಾ. ಈಗ ನಾನು ಅಡಿಷನ್ ಮಾಡೋವಾಗ ಸಪ್ರೇಟ್ ಮಾಡುವಾಗ ಏನೋ ಒಂದು ಮಾಡಾಕಿರ್ತೀನಿ, ಅಕಸ್ಮಾತ್ ಸಣ್ಣ ಮಿಸ್ಟೇಕ್, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನನ್ನ ಗಮನಕ್ಕೂ ತರ್ರಿ, ಯಾಕಂದರೆ ಬೇರೆ ಅದು ಸಿಗದೇ ಇರೋ ಮಕ್ಕಳಿಗೆ ಹೇಳ್ಬೇಕಲ್ಲ ಈ ಥರ ಮಿಸ್ಟೇಕ್ ಮಾಡಿದೆ ಅಂತ. ಸಾಮಾನ್ಯವಾಗಿ ಆಗಿಲ್ಲ, ಆಗಿದ್ರೆ ಹೇಳ್ತಿದ್ದೀನಿ. ಸೊ ದೀಸ್ ಆರ್ ಟೆರಿಫಿಕ್ 1 ಮಾರ್ಕ್ ಕ್ವಶನ್ಸ್. ಎಕ್ಸಾಮ್ಗೆ ಏನಾದರೂ ಈ ರೀತಿ ಕ್ವಶನ್ಸ್ ಕೇಳಿದ್ರೆ ಡಮಾರ್ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ 1 ಮಾರ್ಕಲ್ಲಿ. ಯಾಕೆ ಸರ್? ಸಬ್ಜೆಕ್ಟಲ್ಲಿ ಇನ್ವಾಲ್ವ್ ಆಗಿರಲ್ಲ. ಇದು ಕಷ್ಟ ಅಂತಲ್ಲ, ನಾನೊಬ್ಬನೇ ಹೇಳ್ಕೊಡೋದು ಅಂತ ಅಲ್ಲವೇ ಅಲ್ಲ, ನೀನೊಬ್ಬನೇ ಮಾಡೋದು ಅಂತ ಅಲ್ಲವೇ ಅಲ್ಲ, ಇನ್ವಾಲ್ವ್ ಆಗಿ ಕಳ್ತಿರಲ್ಲ. ಪ್ರಿನ್ಸಿಪಾಲ್ ಡೊಮೈನು ಮತ್ತು ರೇಂಜು ಟೇಬಲಲ್ಲಿ ಗಟ್ ಮಾಡ್ಕೊಂಡು ಹೊಟ್ಟೋಗಿರ್ತಾರೆ ಹೊರತು, ಆ ಟೇಬಲಲ್ಲಿ ಇರ್ತಕ್ಕಂಥ ರೇಂಜ್ ಬಿಟ್ಟು ಬೇರೆದು ಬರೀತಿ ಅಂದರೆ ಹೌದಪ್ಪ ಸಬ್ಜೆಕ್ಟ್ ಇದೆ, ಅದಕ್ಕೆ ನೀಟಾಗಿ ಅಚ್ಚುಕಟ್ಟಾಗಿ ಮ್ಯಾಥ್ಸ್ ಸರ್ ಹೇಳ್ಕೊಟ್ಟಿದ್ರೆ ಸಬ್ಜೆಕ್ಟ್, ಅದನ್ನು ಕಲ್ತ್ಕೊಂಡು ಹೋಗೋ ನನಗೆ ಜ್ಞಾನ ಇರಲ್ಲ, ಇನ್ವಾಲ್ವ್ ಆಗಿರಲ್ಲ. ಅರ್ಥ ಆಯ್ತಾ? ಎಸ್, ಇದನ್ನು ಚೂರು ಬೇಕಾದರೆ ರಫ್ ವರ್ಕ್ ಎಲ್ಲನೂ ನೀವು ಬರ್ಕೊಂಬಿಡಿ ನೀಟಾಗಿ. ಈ ವರ್ಕಿಂಗ್ ರೂಲ್ ಎಲ್ಲೂ ಕೊಟ್ಟಿಲ್ಲ ಅವನು. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ರೀತಿಯಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ ನಾನು. ಈ ರೀತಿ ಕ್ವಶನ್ಸು ಟೆಕ್ಸ್ಟ್ ಬುಕ್ಕಲ್ಲಿರೋದ್ರಿಂದ ಎಕ್ಸಾಮ್ಗೆ ಪಾಸಿಬಿಲಿಟೀಸ್ ಇದುವರೆಗೂ ಕೇಳಿಲ್ಲ ಅಂತ ಅವನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೆ ಬಿಡ್ತೀನಿ, ಸ್ವಲ್ಪ ಹೊತ್ತು ಟೈಮ್ ಆದರೂ ಪರವಾಗಿಲ್ಲ. ಇದಕ್ಕೆ ಅದರ್ ದ್ಯಾನ್ ಅಂತ ಆಮೇಲೆ ಸೇರಿಸಿದೆ. ಬರೋ ಆನ್ಸರ್ ಯಾವ ಇಂಟರ್ವಲಲ್ಲಿ ಇರಬೇಕು ಅಂತ ಹೇಳಿಲ್ಲ, ಅದಕ್ಕೆ ನಾನು 2 ಆನ್ಸರ್ ಬರೆದಿಕ್ಕಿದ್ದೀನಿ. ಏನಿದು ಆ್ಯಡ್ ಪ್ಲಸ್ ಪೈ, ಇದು ಸರಿಯಾಗಿ ಬರೆದಿಲ್ಲ, ಪೋಲಿಯೋ ಜ್ವರ ಬಂದ್ಬಿಟ್ಟಿದೆ ಇಲ್ಲಿ ಪೈಗೆ. ಆ್ಯಡ್ ಪ್ಲಸ್ ಪೈ ಇದು ಆ್ಯಡ್ ಮೈನಸ್ ಪೈ, ಅಲ್ಲಿ ಸಪ್ರೇಟ್ ಮಾಡಬಾರ್ದು. ಇದಷ್ಟೇ 2 pi ಸರಿಯಾಗಿ ಕಾಣ್ತಿಲ್ಲ.
1 hour ಕ್ಲಾಸ್ ಅಷ್ಟೇ ಹೀಗಿರೋದು. ಆಮೇಲೆ ಡೆಡ್ ಈಸಿ ಟಾಪಿಕ್ ಅದು, ಎಲ್ಲ ಪ್ರಾಬ್ಲಮ್ಸೇ ನೀರು ಕುಡ್ದಂಗೆ ಇರ್ತದೆ ಈ ಟಾಪಿಕ್ಕು. ಸ್ಟಾರ್ಟಿಂಗಲ್ಲಿ ಅಪ್ಸೆಟ್ ಆಗಬೇಡಿ ನೀವು. ಡೋಂಟ್ ಗೋ ಥ್ರೂ ಡಿವಿಯೇಷನ್. 1 ಮಾರ್ಕ್ ಕಳ್ಕೋಬಾರ್ದು ಅಂತ ನಾನು ಡೆಪ್ತ್ಗೆ ಇಳಿದು ಬಿಟ್ಟಿದ್ದೀನಿ. ಅವನೇನೆಲ್ಲ ನಮ್ಮನ್ನು ಕೆತ್ತಾನೆ ಅದೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನಿಮ್ಗೆ ಏನಪ್ಪ ಇದು ಈ ರೀತಿ ಇದೆ ಅಂತ ಅನಿಸುತ್ತೆ. ಸಾರಿ, 1 hour ಆದಮೇಲೆ ಎಲ್ಲ ಪ್ರಾಬ್ಲಮ್ಯಾಟಿಕ್ ಪಾರ್ಟ್ ಆರ್ಟ್ಸ್ ಕಾಮರ್ಸ್ ಅವ್ರು ಕೂಡ ಮಾಡಾಕ್ತಾರೆ, ಅಷ್ಟು ಈಸಿ ಆಗಿದೆ. ಎಕ್ಸಲೆಂಟ್ 1 mark questions there here. Please try to understand the concept. I will design question later. Yes. Principal value of sin inverse x ಅಂದ್ರು, range of sin inverse x ಅಂದ್ರು, both are same. Answer is this. ಅಲ್ಲಿಗೆ ಇನ್ನು ಮುಂದೆ ಡೊಮೈನ್ನ ಇನ್ನೊಂದು ರೀತಿ ಕೇಳಬಹುದಾ ಅಂದಾಗ ಸಾಧ್ಯವೇ ಇಲ್ಲ ಸರ್, ಒಂದೇ ರೀತಿ ಅಂತ ಫಿಕ್ಸ್ ಆಗ್ರಿ. ರೇಂಜ್ ಅನ್ನು ಇನ್ನೊಂದು ವರ್ಡಿಂದ ಕರಿಬಹುದು ಸರ್ ಅಂದರೆ ಖಂಡಿತವಾಗ್ಲು ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರು, ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರು, ಎಲ್ಲ ಒಂದೇ. ಈಗ ನಾನು ಮಾತಾಡ್ತಿರೋದು ಸೈನ್ ಇನ್ವರ್ಸ್ ಬಗ್ಗೆ. ಈಗ ನೆಕ್ಸ್ಟ್ ಟಾಪಿಕ್ ಹೋದ್ರೆ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ನಾಟ್ ಓನ್ಲಿ ಸೈನ್, ನಾಟ್ ಓನ್ಲಿ ಕಾಸ್, ನಾಟ್ ಓನ್ಲಿ ಟ್ಯಾನ್, ಜನರಲ್ ಆಗಿ ವಾಟ್ ಈಸ್ ಮೆನ್ ಬೈ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ ತಕ್ಷಣ ದಯವಿಟ್ಟು ರೇಂಜ್ ನೆನಪಿಟ್ಕೊಳ್ಳಿ. ಅಲ್ಲಿಗೆ ದೇರ್ ಇಸ್ ನೋ ಪ್ಯಾರಲಲ್ ವರ್ಡ್ ಕರೆಸ್ಪಾಂಡಿಂಗ್ ಟು ಡೊಮೈನ್. ಡೊಮೈನ್ ಇಸ್ ಡೊಮೈನ್ ಇಟ್ ಸೆಲ್ಫ್. There is a parallel word for range. What is that? Principal. Both are same, equal. ಈಗ ಡಿಫೈನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತಾನೆ ಹೊರತು ಡಿಫೈನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅನ್ನಲ್ಲ. ಇನ್ ಕೇಸ್ ಅಂದ್ರೂ ಕೂಡ ಇದು ಬರ್ಕೊಂಡು ಬಂದ್ಬಿಡಿ ನೀವು. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫೈನ್ಡ್ ಆಗಿ ಬರ್ಕೊಂಡು ಬಂದ್ಬಿಡು. ಅಥವಾ ಈಗ ಹೇಳ್ಕೊಡ್ತಿರೋದನ್ನು ಬರೀ, ಅದು ಸೇಫ್ ಅಲ್ಲ. ನಿನಗೆ ಕನ್ಫ್ಯೂಸ್ ಆದ್ರೆ ಅದು ಬರ್ದಾಕು ಅಂತ ಹೇಳಿದ. ಈಗ ಹೇಳ್ಕೊಡ್ತಿರೋದು ಸೇಫು. ಸ್ಟಾರ್ಟ್ ಮಾಡ್ಲಾ? ಡೋಂಟ್ ಬೈ ಹ್ಯಾಟ್ ಎನಿಬಡಿ. ಪ್ಲೀಸ್, ಈಸಿಯಾಗಿ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಯಾಕೆ ನಿಮ್ಮಷ್ಟಕ್ಕೆ ನೀವೇ ಕಷ್ಟಗಳನ್ನು ತಂದು ಮೇಲೆ ಹಾಕ್ಕೊಳ್ತೀರಾ? ಎಸ್, ವರ್ಡ್ ಟು ವರ್ಡ್, ಸೆಂಟೆನ್ಸ್ ಟು ಸೆಂಟೆನ್ಸ್ ಹೋಗ್ತಾ ಇದ್ದೀನಿ. ಇಲ್ಲೇನೋ ಬರೆದು ಹೊರಿಸ್ಬಿಟ್ಟೆ, -60 -15 75 ಲೈಕ್ ದಟ್. ಹೌದಾ? ಎಸ್, ಸ್ಟಾರ್ಟ್ ಮಾಡ್ತಿದ್ರೆ ಆನ್ಸರ್ ಎಲ್ಲ ಕಳಿತೀರಾ. ನಿಮ್ಗೆ ಇರ್ತಕ್ಕಂಥ ಬ್ಯಾಡ್ ಬಯೋಲಾಜಿಕಲ್ ಕ್ಯಾರೆಕ್ಟರ್ ಅಂತಂದ್ರೆ ಅದು ಗಾಡ್ ಗಿಫ್ಟ್ ಅಥವಾ ನೀವು ತಂದುಕೊಂಡಿರೋದು ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಕಾನ್ಸೆಪ್ಟ್ ಕಳಿತೀರಾ. ಏನ್ ಕ್ವಶನ್ಗೆ ಕಾನ್ಸೆಪ್ಟ್ ಅಂದಾಗ ಬಾಯಿ ತೆಗಿತೀರ, ಹಳೆ ಬಾವಿಯಷ್ಟು ಹಗಲ ತೆಗಿತಾರೆ ಬಾಯಿ. ಅಯ್ಯ ಹೌದು ಸರ್ ಅಂತ. ಅದಕ್ಕೆ ಕ್ವಶನ್ ಟು ಆನ್ಸರ್ ಹೋಗೋದಿಲ್ಲ ನಿಮ್ಗೆ. ಆ ಕಾಯಿಲೆನೇ ಇಲ್ಲ, ಯಾಕೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೀಸ್ ಆರ್ ವ್ಯಾಲ್ಯೂಸ್ ವಿತ್ ಇನ್ ದ ಬ್ರಾಂಚ್ ಆಫ್ ರೇಂಜ್. ಇದು ರೇಂಜಾ? ಖಂಡಿತವಾಗ್ಲು ಈ ವ್ಯಾಲ್ಯೂಸ್ ಎಲ್ಲ ವಿತ್ ಇನ್ ದಿಸ್ ಬ್ರಾಂಚ್ ತಗೊಂಡಿದ್ದೀನ? ಹೌದು. ಹಾಗಾದ್ರೆ ಇವನ್ನೇನಂತ ಕರಿತೀವಿ? ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆಫ್ ಇನ್ವರ್ಸ್ ಫಂಕ್ಷನ್. ಸೈನ್ ಲೆಕ್ಕ ಇದು. ನೆಕ್ಸ್ಟ್ ಅದೇ ರೀತಿ ಕಾಸ್ಗೆ ಬೇರೆ ಇರ್ತವೆ, ಟ್ಯಾನಿಗೆ ಬೇರೆ ಇರ್ತವೆ. ನೀವು ಒಂದನ್ನು ತಗೊಂಡು ಡಿಫೈನ್ ಮಾಡಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ತಗೊಂಡು ಡಿಫೈನ್ ಮಾಡಿದಾಗ ಕೊಡಲ್ಲ ಮಾರ್ಕ್ ಅವನು. ಯು ಹ್ಯಾವ್ ಟು ಪ್ರೆಸೆಂಟ್ ಇನ್ ಜನರಲ್. ಏನ್ ಸರ್? ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಲ್ಲಿಂದ ಲೈಸ್ ವಿತ್ ಇನ್ ದ ಪ್ರಿನ್ಸಿಪಲ್ ಬ್ರಾಂಚ್. ಅರ್ಥ ಮಾಡಿಸ್ತೀನಿ ಎಲ್ಲಾನು. ಪ್ರಿನ್ಸಿಪಲ್ ಬ್ರಾಂಚ್ ಇನ್ವರ್ಟೆಡ್ ಕಾಮ ಕೂಡ ಕ್ಲೋಸ್ ಆಯಿತು. ಅರ್ಥ ಆಯ್ತಾ? ದ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 4 ಬರ್ದಿದ್ದೀನಿ. ವಿಚ್ ಆರ್ ಲೈಸ್ ವಿತ್ ಇನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಇದೇ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಈ ನಂಬರ್ಸ್ ಎಲ್ಲ ಈ ಬ್ರಾಂಚ್ ಮಧ್ಯದಲ್ಲಿ ಇದೆಯಾ? ಖಂಡಿತವಾಗ್ಲು ಸರ್. ಹಾಗಾದ್ರೆ 1 mark ಕ್ವೆಶ್ಚನ್ ಯಾಕೆ ಬೈ ಹ್ಯಾಟ್ ಮಾಡ್ತೀಯಾ? ಅದನ್ನ ಕಳ್ತು ಬಿಡು ಪ್ರಾಕ್ಟಿಕಲ್ ಆಗಿ. ಏನ್ ಕಳಿತೀಯ ಸರ್? ದ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿಚ್ ಲೈಸ್ ಇನ್ ದ ರೇಂಜ್ ಆಫ್ ಪ್ರಿನ್ಸಿಪಲ್ ಬ್ರಾಂಚ್. ರೇಂಜ್ ಆಫ್ ವಿತ್ ಲೈಸ್ ವಿತ್ ರೇಂಜ್ ಆಫ್ ಅನ್ನೋದು ವರ್ಡ್ ಬಿಟ್ಬಿಟ್ಟಿದ್ದೀನಿ. ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ಬ್ರಾಂಚ್ ಪ್ರಿಂಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ದರ್ ಇಸ್ ಏನು ಡಿಸೈನ್ಡ್ ಕನ್ಸ್ಟ್ರಕ್ಟೆಡ್ ಡೆಫಿನೇಷನ್ ಇನ್ ಅವರ್ ವರ್ಕ್ ಬುಕ್. ದ ವ್ಯಾಲ್ಯೂ ಆಫ್, ಇಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದೆ ಕರೆಕ್ಷನ್ ಮಾಡ್ಕೊಳ್ಳಿ. ದ ವ್ಯಾಲ್ಯೂ ಆಫ್ ಅನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿಚ್ ಲೈಸ್ ಇನ್ ದ ರೇಂಜ್ ಆಫ್ ಪ್ರಿನ್ಸಿಪಲ್ ಬ್ರಾಂಚ್. ರೇಂಜ್ ಇರಬೇಕು, ಪ್ರಿನ್ಸಿಪಲ್ ಬ್ರಾಂಚ್ ಇರಬೇಕು. ವರ್ಡ್ಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬರೆಯುವಾಗ ಎಷ್ಟು ಟೈಟ್ ಮಾಡ್ತಾನಂದ್ರೆ, ರೇಂಜ್ ಇಲ್ಲ ಅಂದ್ರೆ ಕಟ್ ಮಾಡಿ, ಪ್ರಿನ್ಸಿಪಲ್ ಬ್ರಾಂಚ್ ಅಂದ್ರೆ ಕಟ್ ಮಾಡಿ, ಈ ರೀತಿ ಎಲ್ಲ ಡೈರೆಕ್ಷನ್ಸ್ ಕೊಡ್ತಾರೆ ವ್ಯಾಲ್ಯೂಯೇಟರ್ಸ್ಗೆ. ಹಾಳಾಗಿ ಹೋಗ್ತೀರಾ. ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ರೆ ನಮಗೆ ನಮ್ಮ ಮಕ್ಕಳ ಮೇಲೆ ಗಮನ ಇರುತ್ತೆ. ಅಯ್ಯೋ ನಮ್ಮ ಮಕ್ಳು ಈ ರೀತಿ ಬರೆದಿದ್ದಾರೆ ಇಲ್ವೋ, ವ್ಯಾಲ್ಯೂಯೇಷನ್ ಈ ರೀತಿ ಟೈಟ್ ಮಾಡಾಕಿದ್ದಾರೆ ಇವರು, ಏನ್ ಮಾರಿದ್ದಾರೆ ಏನೋ ಅಂತ.
ಹೊಡ್ಕೊಳ್ತಾ ಇರುತ್ತಿಲ್ಲ. ನೀವು ಆ ರೀತಿ ಭಯ ಇಡಿಸ್ತೀರಿ ನಮಗೆ. ಯಾಕೆ? ನೀವು ಹೊರಟು ಕಳಿಯಲ್ಲ, ಅದಕ್ಕೆ ಬೈತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಲೈಸ್ ಇನ್ ದ ರೇಂಜ್ ಆಫ್ ದಿ ಪ್ರಿನ್ಸಿಪಲ್ ಬ್ರಾಂಚ್ ಇಸ್ ಕಾಲ್ಡ್ ದಿ principal value of inverse trigonometric function. I have given a printed sentence in your workbook. Please learn as it is. ಯಾವುದು ವರ್ಡ್ಸ್ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಆ ಡೆಫಿನೇಷನ್ ಆದಮೇಲೆ ಗ್ರಾಫ್ಸ್ ಬರ್ತೀನಿ. ಸ್ವಲ್ಪ ಗ್ರಾಫ್ಸ್ ಫಾಸ್ಟಾಗಿ ಹೇಳ್ಕೊಬಿಡ್ತೀನಿ. ಯಾಕಂದ್ರೆ ಯಾವ ಎಕ್ಸಾಮ್ಗೂ ಕೂಡ ಸೈನ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಬರಿ, ಕಾಸ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಬರಿ ಅಂತ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಪ್ಲೀಸ್ ಇಲ್ಲಿ ಗ್ರಾಫ್ ಬರೆಯುವಾಗ ಯಾವ ಕರು ಎಲ್ಲಿ ಟಚ್ ಆಗಬೇಕು ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡು, ಮಿಕ್ಕಿದ್ದೆಲ್ಲ ಫಾಸ್ಟಾಗಿ ಹೇಳ್ದಾಕು. ಆಗ್ಬೋದಾ? ಎಸ್ ಪ್ಲೀಸ್. ಸ್ಕೇಲ್ ತಗೋ, ಎಷ್ಟಂದ್ರೆ ಅಷ್ಟು ಉದ್ದ ಬರೆಯಕ್ಕೆ ಹೋಗಬಾರ್ದು. ಇದು ಎಕ್ಸ್ ಆಕ್ಸಿಸ್, ಇಲ್ಲಿ -1 ಫಿಕ್ಸ್ ಮಾಡಾಕಿದೆ. ಯಾಕೆ ಸರ್? ಅಷ್ಟೇ, ಇನ್ನು ವ್ಯಾಲ್ಯೂಸ್ ಹೋಗಲ್ಲ. ಯಾಕೆ ಸರ್ 2 ಬರಲ್ವಾ? ಏನಕ್ಕೆ ಬರುತ್ತೆ? ವಾಟ್ ಈಸ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್? -1 to +1, ದಟ್ಸ್ ಆಲ್. ಹೌದಾ? ಇದು ಸ್ವಲ್ಪ ಹೇಗಿರಲಿ. ಯಾವ ಆಕ್ಸಿಸ್? ವೈ ಆಕ್ಸಿಸ್ ಇದು. ಹೌದಾ? ಪ್ಲೀಸ್ ಐ ವಿಲ್ ರಿಕ್ವೆಸ್ಟ್ ಎವ್ರಿಬಡಿ ಇನ್ ಯು ಈಸ್ ಫಿಲ್ ದ ವೈ ಆಕ್ಸಿಸ್ ಇಸ್ ಎ ಮಲ್ಟಿಪಲ್ ಆಫ್ 90. ಅಂದರೆ ಏನು ಸರ್? 0. ಹೌದಾ? ಈಕ್ವಲ್ ಡಿಸ್ಟೆನ್ಸು π/2. ಹೌದಾ? ಇದು π/2. ನೆಕ್ಸ್ಟು ಪೈ, ನೆಕ್ಸ್ಟು 3π/2. ಏನು ಮಾಡ್ತಾ ಇದ್ದೀನಿ ನಾನು? ಮಲ್ಟಿಪಲ್ಸ್ ಆಫ್ π/2 ಬರೀತಾ ಇದ್ದೀನಿ. ಇದು ಸ್ವಲ್ಪ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡೋಣ. ಇದು ವೈ ಆಕ್ಸಿಸ್ ಅಂತ ಎಲ್ಲರಿಗೂ ಗೊತ್ತು. ಮತ್ತೆ 2π, ಯಾವ ಕಡೆ ಆದರೆ ಬರಬೇಕು, ಎಲ್ಲ ಈ ಕಡೆನೇ ಇರಲಿ, ಬಿಡು ಹೋಗ್ಲಿ. 2π. ಹೌದಾ? ಇಲ್ಲಷ್ಟೇ -π/2. ಎಕ್ಸಾಮ್ಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಮೈಂಡ್ ಸೆಟ್ ಅಪ್ಲೈ ಮಾಡಿ ಒಂದು ಕಾನ್ಸೆಪ್ಟ್ ಕಳೀತಾ ಇದೀವಿ ಅಂದರೆ ಎಕ್ಸಾಮ್ ಪರ್ಪಸ್ ಕಳಿಬೇಡ. ಕಳೀತಾ ಇದೀವಿ, ನಮ್ಗೆ ಬರಬೇಕಷ್ಟೇ. ಅದು ಎಕ್ಸಾಮ್ಗೆ ಕೇಳ್ತಾರೋ ಇನ್ನೊಬ್ಬರು ಕೇಳ್ತಾರೋ ಗೊತ್ತಿಲ್ಲ, ನಮ್ಮಲ್ಲಿ ಇರಬೇಕು ಆ ಸಬ್ಜೆಕ್ಟ್ ಅಷ್ಟೇ. ಮತ್ತೇನು ಮಾಡಿದ್ದೀನಿ? -π. ಮತ್ತೇನು ಮಾಡಿದ್ದೀನಿ? -3π/2. ಮತ್ತೇನು ಮಾಡಿದ್ದೀನಿ? -2π. ವಾಟ್ ಆರ್ ದೀಸ್ ನಂಬರ್ಸ್? ಮಲ್ಟಿಪಲ್ಸ್ ಆಫ್ 90. ಆಗ್ಬೋದಾ? ಈಗ ನಾನು ನಿಮ್ಮಲ್ಲಿ ಕೇಳೋದಷ್ಟೇ, ಗ್ರಾಫ್ ನಾಗರಾವ್ ಥರ ಹಿಂಗೆ ಕಾಣಿಸುತ್ತೆ, ಹಂಗೆ ಬರ್ದಾಗಬಾರ್ದು. ಆ ನೋಡ್ ಅನ್ನೋದು ಹೇಳ್ತೀನಿ, ಈ ಥರ ಬರೋ ಕರ್ವ್ ನೋಡ್ ಅಂತ ಇದ್ದೀನಿ. ಆ ನೋಡ್ ಅನ್ನೋದು ಎಲ್ಲಿ ವೈ ಆಕ್ಸಿಸ್ ಟಚ್ ಮಾಡ್ತದೆ, ಎಲ್ಲಿ ಮಾಡಲ್ಲ ಅನ್ನೋದು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು. ಹೌದಾ? ಇದಿಷ್ಟು ಉದ್ದ ಬೇಡ, ಗ್ರಾಫ್ ತುಂಬ ಹಗಲ ಬರುತ್ತೆ. ಇದು ಸ್ವಲ್ಪ ಒಂದು ಇಷ್ಟಿಗೆ ಬರೆದಿರ್ತೀನಿ. ಇದಷ್ಟೇ, ಇದು ಅಷ್ಟೇ, 1 ಸೆಂಟಿಮೀಟರ್ ಅಷ್ಟು ಬರೆದಿದ್ದೀನಿ. ಹೌದಾ? ಈಗ ನಾನು ಏನು ಮಾಡ್ತಾ ಇದ್ದೀನಿ ನೋಡ್ರಿ, ಗ್ರಾಫ್ ಬರೀತಾ ಇದ್ದೀನಿ. ಹೇಗೆ ಸರ್? ಇದನ್ನು ರಫ್ ವರ್ಕಲ್ಲೇ x = sin y ಅಂತ ಬರ್ಕೊಳ್ತೀನಿ. ಫಸ್ಟ್ ಪಿ ಸಿ ಕೊಟ್ಟೋಗ್ತೀನಿ. ಇದು ತೋರಿಸ್ಬಾರ್ದು, ಸೆಕೆಂಡ್ ಪಿ ಸಿ ಕಾನ್ಸೆಪ್ಟ್ ಇದೆಲ್ಲ ತೋರಿಸ್ಬಾರ್ದು, ರಫ್ ವರ್ಕ್ ಅಷ್ಟೇ. ಈಗ ನೀನು y ಎಷ್ಟಪ್ಪ ವ್ಯಾಲ್ಯೂ ಕೊಡ್ತೀಯಾ? y 0 ಕೊಟ್ಟಾಗ x ಎಷ್ಟು ಬಂತು? 0 ಬಂತು. ಅಂದರೆ y 0, x 0. ಆಮೇಲೆ y ಎಷ್ಟಪ್ಪ ಕೊಡ್ತೀಯಾ? π/2 ಸಾರ್. ಇಲ್ಲೇ ಇದೆ. y ಎಷ್ಟು ಕೊಡ್ತೀಯ? π/2. y π/2 ಕೊಟ್ಟಾಗ sin π/2 ಎಷ್ಟು? 1. ಅಲ್ಲಿಗೆ x ಎಷ್ಟು? 1. ಅಲ್ಲಿಗೆ y ನೋಡಿದ್ರೆ π/2, x ನೋಡಿದ್ರೆ 1. ಇಲ್ಲಿದೆ. ಹೌದಾ? ಆಮೇಲೆ y = π ಕೊಟ್ಟಾಗ x ಏನು ಬರುತ್ತೆ? 0. ಸಿ sin 180 ಆಲ್ವೇಸ್ 0. x 0 ಅಂದಾಗ ಎಲ್ಲದು ನೋಡಿದೆ? ಇದು x1, x2 ಅಂದ್ರೆ ಈ ಕಡೆ ಹೋಗ್ತೇವೆ, x3 ಅಂದ್ರೆ ಈ ಕಡೆ ಹೋಗ್ತೇವೆ, x4 ಅಂದ್ರೆ ಈ ಕಡೆ ಹೋಗ್ತೇವೆ, x0 ಅಂದ್ರೆ ಮತ್ತೆ ಇಲ್ಲಿಗೆ ಬಂದ್ಬಿಡ್ತೀವಿ ನೋಡಿ. ಅಲ್ಲಿಗೆ 0 ಮತ್ತೆ π ಕೋಇನ್ಸಿಡೆನ್ಸ್ ಆಗ್ತಿರೋದು ಇಲ್ಲಿ. ಹೌದಾ? ಆಮೇಲೆ y = 3π/2 ಕೊಡ್ತೀನಿ. x -1 ಬರುತ್ತೆ. ಯಾರು ಹೇಳಿದ್ರು ಸರ್? ವ್ಯಾಲ್ಯೂಸ್ ಗೊತ್ತಿರ್ಬೇಕು ನಿಮಗೆ. sin 270 -1. ಇಲ್ಲೇನೆ -1 ಇರೋದು? ಅಲ್ಲ, ಇಲ್ಲ. ಇಲ್ಲಿ ಬರೆಯೋಕ್ಕೆ ನಾವು 370 ಇಲ್ಲಿ ಇಟ್ಕೊಂಡು ಇಲ್ಲಿ ಹೆಂಗೆ ಬರೀತೀಯ? ಸೊ ಇಲ್ಲಿ ಹೆಂಗೆ ಬರೀತೇನೆ ಸರ್? -1 ಮೇಲ್ಗಡೆ ಬರಬೇಕು, ಇದು +1 ಮೇಲ್ಗಡೆ ಬರಬೇಕು. ಅವಾಗೆ ನಿನ್ನ ಗ್ರಾಫ್ ಸೂಪರ್ ಆಗಿ ಬರುತ್ತೆ. ಅರ್ಥ ಆಯ್ತಾ?
ಮತ್ತೆ y ಇಸ್ ಈಕ್ವಲ್ಸ್ ಟು 2π ಕೊಟ್ಟಾಗ x ಇಸ್ ಈಕ್ವಲ್ ಟು 0 ಬರುತ್ತೆ. ಮತ್ತೆ ಇಲ್ಲಿಗೆ ಬಂದ್ಬಿಟ್ವು. ಅಲ್ಲಿಗೆ ನೋಡ್ಸ್ ಕ್ರಾಸಸ್ ಮಲ್ಟಿಪಲ್ಸ್ ಆಫ್ ಪೈ. ಯಪ್ಪ ಅವಾಗಲೇ ಮಲ್ಟಿಪಲ್ಸ್ ಆಫ್ π/2 ಮಾಡಕ್ಕೆ ಕೇಳಿದ್ರು ನೀವು ಮಜ್ಜಿಗ್ಲ ವೈ ಆಕ್ಸಿಸ್ ಮೇಲೆ ಮಲ್ಟಿಪಲ್ಸ್ ಆಫ್ π/2 ಫಿಲ್ ಮಾಡಿ ಎಂದಿದ್ದು. ಈಗ ನೋಡ್ಸ್ ಎಲ್ಲಿ ಕ್ರಾಸ್ ಆಗುತ್ತೆ ಅಂತ ಹೇಳ್ತಾರೆ. ಎರಡು ಟಾಪಿಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ರಿಟನ್ ಮಲ್ಟಿಪಲ್ಸ್ ಆಫ್ π/2 ಆಂಗಲ್ಸ್ ಇನ್ ವೈ ಆಕ್ಸಿಸ್ ಬಟ್ ನೋಡ್ಸ್ ಆರ್ ಕ್ರಾಸಸ್ ಅಟ್ ಮಲ್ಟಿಪಲ್ಸ್ ಆಫ್ ಪೈ. ಅಂದ್ರೆ ನೋಡಿ, ಎಸ್ ಪೈ ಹತ್ರ ಕ್ರಾಸ್ ಆಯ್ತು, ಮತ್ತೆ 2π ಹತ್ರ ಕ್ರಾಸ್ ಆಯ್ತು, 2π ಪೈ 0 ಆಲ್ಸೋ ಮಲ್ಟಿಪಲ್ ಆಫ್ ಪೈ. ಹಂಗೆ ನೋಡ್ ಹೇಳ್ತಾರೆ ನಾನು, ಆ ನೋಡ್ ಎಲ್ಲಿ ಜಾಯಿನ್ ಆಗುತ್ತೆ ಅಂತ. ಹೌದಾ? ಇಲ್ಲೂ ಕೂಡ ಅಷ್ಟೇ, -1 ಹತ್ರ ಬರಲಿ, ಮತ್ತೆ ಪೈ ಹತ್ರ, ಮತ್ತೆ -3π/2 1 ಕೋಇನ್ಸಿಡೆನ್ಸ್ ಆಗಬೇಕು. ಮತ್ತೆ ಸೂಪರ್ ಹೈ ಗ್ರಾಫ್. ಇಫ್ ದೇ ಆರ್ ಸಪೋಸ್ ಟು ಆಸ್ಕ್ ಇಟ್ ಫಾರ್ 2 ಮಾರ್ಕ್ಸ್, ದ ಮಾರ್ಕ್ಸ್ ಅಲಾಟ್ಮೆಂಟ್ ಇಸ್ ನಾಟ್ ಫಾರ್ ಫೇರ್ ಡಯಾಗ್ರಾಮ್. ಫೇರ್ ಅಂಡ್ ಲವ್ಲಿ ಹಾಕಿರೋ ಡಯಾಗ್ರಾಮ್ಗೆ ಕೊಡ್ರಿ ಅಂತ ಸ್ಕೀಮಲ್ಲಿ ಹೇಳಿರಲ್ಲ. ಅವನು ಏನು ಹೇಳ್ತಾನೆ, ವೈ ಆಕ್ಸಿಸ್ ಮೇಲೆ ಮಲ್ಟಿಪಲ್ಸ್ ಆಫ್ 90 ತಗೊಂಡಿರ್ಬೇಕು, ನೋಡಿ ಕೇರ್ಫುಲ್ ಆಗಿ ನೋಡಿ ಅಂತಾನೆ. ಆಮೇಲೆ ಏನು ಹೇಳ್ತಾನೆ, ಈ ನೋಟ್ಸು ವೈ ಆಕ್ಸಿಸ್ ಅನ್ನ ಮಲ್ಟಿಪಲ್ಸ್ ಆಫ್ ಪೈ ಹತ್ರ ಮೀಟ್ ಆಗಿರ್ಬೇಕಂತಾನೆ. 0 ಇಸ್ ಎ ಮಲ್ಟಿಪಲ್ ಆಫ್ ಪೈ, ಪೈ ಇಸ್ ಎ ಮಲ್ಟಿಪಲ್ ಆಫ್ ಪೈ 1 ಟೈಮ್ ಪೈ, 2π ಇಸ್ ಎ ಮಲ್ಟಿಪಲ್ ಆಫ್ ಪೈ 2 ಟೈಮ್ಸ್ ಪೈ. ಆ ನೋಡು ಪೈ ಹತ್ರ ವೈ ಆಕ್ಸಿಸ್ ಅನ್ನ ಟಚ್ ಮಾಡಿರ್ಬೇಕು. ಆ ಅಬ್ಸರ್ವೇಷನ್ ನೋಡ್ರಿ ಗ್ರಾಫಲ್ಲಿ ಅಂತಾನೆ. ನೋಡಿ, ಟಚಸ್ ಅಟ್ ಮಲ್ಟಿಪಲ್ ಆಫ್ ಪೈ, ಟಚಸ್ ಅಟ್ ಮಲ್ಟಿಪಲ್ ಆಫ್ ಪೈ, ಟಚಸ್ ಅಟ್ ಮಲ್ಟಿಪಲ್ ಆಫ್ ಪೈ. 0 ತೋರಿಸಿ ಮಲ್ಟಿಪಲ್ ಆಫ್ ಪೈ ಅಂತೆ. 0 ಇಸ್ ಎ ಮಲ್ಟಿಪಲ್ ಆಫ್ ಎವ್ರಿ ನಂಬರ್, ದಿಸ್ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ ಪೈ, ದಿಸ್ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ ಪೈ, ದಿಸ್ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ ಪೈ. ಅದಕ್ಕೆ ಮಾರ್ಕ್ಸ್ ಕೊಡಿ ಅಂತ ಹೇಳ್ತಾರೆ ಹೊರತು ಫೇರ್ ಡಯಾಗ್ರಾಮು, ಕಲರ್ ಸ್ಕೆಚ್ ಪೆನ್ಸು ಇವೆಲ್ಲ ಇಲ್ಲ. ನೀನು ಏನ್ರಲ್ಲ ಅದ್ರ ಬರ್ಕು. ಹೌದಾ? ಗೊತ್ತಾಗ್ತಿದ್ಯಾ? ಎಸ್. ಈಗ ಇದೇ ರೀತಿ ನಾವು ಗ್ರಾಫ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಮಾಡಿರೋಣ. ಕೇಳಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಡೋದು ಬೇಡ, ಕಾಸು ಕಳೆದುಕೊಳ್ಳೋಣ, ಆಮೇಲೆ ಬೇಕಾದ್ರೆ ಬಿಟ್ಟಾಕೋಣ. ಅರ್ಥಾಯ್ತಾ? ಇಲ್ಲ ಅವರು ಎಷ್ಟು ಫಂಕ್ಷನ್ಸ್ಗೆ ಅಂತ ಇಲ್ಲಿ ಕೇಳಿಲ್ಲ, ಹೆಡ್ಡಿಂಗ್ ಮಾತ್ರ ಹಾಕಿ ಬಿಟ್ಟಾಕಿದ್ದಾರೆ. ಏನಂತೆ, ಗ್ರಾಫ್ಸ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಂತ. ನಾವು ಸ್ಪೇಸ್ ನೋಡಿಕೊಂಡು ಒಂದು 2 ಮಾಡೋಣ, ಇನ್ನೆರಡು ಮಾಡೋಣ ಸಾಕು. ಎಸ್, ಬರ್ಕೊಂಡ್ಬಿಡ್ತೀರಾ? ನೋಡಿ, ಇಲ್ಲಿ ಈ ನೋಟ್ಸ್ ಎಲ್ಲ ಕರೆಕ್ಟಾಗಿ 1ಗೆ ಇರಬೇಕು. ಇಲ್ಲಿ ಇದೆಲ್ಲಾನ ಕರೆಕ್ಟಾಗಿ +1ಗೆ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಈ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದು. ಅವಾಗ ಮಾತ್ರ ನಿನಗೆ ಫೇರ್ ಗ್ರಾಫ್ ಬರ್ತದೆ. ಬೇಗ ಮುಗಿಸ್ತೀಯಾ? ಎಸ್. ಇದು ಇಂಟು ಮಾರ್ಕ್ಸ್ ಹೆಂಗೆ ಹಾಕ್ಕೊಂಡೆ ಅಂತ ಇಲ್ಲಿ ಬರ್ದಿದ್ದೇನೆ, ಅದು ಕೂಡ ಹಾಕೋಬೇಕು. ಆಗ್ಬೋದು ಸರ್? ಎಸ್. ಎಸ್, ಇಲ್ಲಿ ಏನಾದ್ರೂ ಕ್ಲಾರಿಟಿ ಇಲ್ಲ ಅಂದ್ರೆ ಈ ನಂಬರ್ಸ್ ಮಲ್ಟಿಪಲ್ಸ್ ಆಫ್ π/2 ಬರ್ದಿದ್ದೀನಿ ಅಂತ ಅರ್ಥ ಮಾಡ್ಕೊ. ಇಲ್ಲಿ 0 ಇದೆ. ಹೌದಾ? ಇದನ್ನ x ಇಸ್ ಈಕ್ವಲ್ ಟು ಕಾಸ್ ವೈ ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಗೇನು ಫಸ್ಟ್ ಪೀಸ್ ಕೊಟ್ಟದು. ಈಗ y ಇಸ್ ಈಕ್ವಲ್ ಟು 0 ಹಾಕಿದಾಗ x ಇಸ್ ಈಕ್ವಲ್ ಟು 1 ಬರುತ್ತೆ. ಕಾಸ್ 0 1. ಆವಾಗ ಇಲ್ಲಿ ಬರೋದು ನೋಡು, ಇಲ್ಲಿ ಇಂಟು ಮಾರ್ಕ್ ಬರಲ್ಲ. ಹೌದಾ? y ಇಸ್ ಈಕ್ವಲ್ ಟು π/2 ಆದಾಗ x ಇಸ್ ಈಕ್ವಲ್ 0 ಬರುತ್ತೆ, ಅದು ಇಲ್ಲಿ ಬರುತ್ತೆ. ಆಮೇಲೆ y ಇಸ್ ಈಕ್ವಲ್ ಟು ಪೈ ಹಾಕಿದಾಗ x ಇಸ್ ಈಕ್ವಲ್ ಟು -1 ಬರುತ್ತೆ. ಆ -1 ನೋಡಿ, ಇಲ್ಲಿ ಪೈ -1 ಎಲ್ಲಿ ಕೋಇನ್ಸಿಡೆನ್ಸ್ ಆಗುತ್ತೆ? ಅಲ್ಲಿ. ಹೌದಾ? ಆಮೇಲೆ y ಇಸ್ ಈಕ್ವಲ್ ಟು 270 ಕೊಟ್ಟಾಗ x ಇಸ್ ಈಕ್ವಲ್ ಟು 0 ಬರುತ್ತೆ. ಯಾಕೆ ಸರ್? ಕಾಸ್ 270 0, ಅದು ಇಲ್ಲಿ ಬರುತ್ತೆ. ಆಗಲೇ ನೋಟ್ಸ್ ಅಂದರೆ ಕೆಮಿಸ್ಟ್ ನೋಟ್ಸ್, ಮ್ಯಾಥ್ಸ್ ನೋಟ್ಸ್ ಅಲ್ಲ, ನೋಡಿ NOD ನೋಟ್ಸ್ ಮಲ್ಟಿಪಲ್ಸ್ ಆಫ್ ಪೈಯನ್ನು ಟಚ್ ಮಾಡ್ಕೊಂಡು ಹೋಗ್ತಾ ಇತ್ತು. ಈಗ ಉಲ್ಟಾ ಮಲ್ಟಿಪಲ್ಸ್ ಆಫ್ π/2 ಟಚ್ ಮಾಡ್ಕೊಂಡು ಹೋಗ್ತದೆ. ಅರ್ಥ ಆಯ್ತಾ? ಹೇಗೆ ಸರ್ ಅದು? ನೋಡಿ, ಇಲ್ಲಷ್ಟೇ π/2 ಬರುತ್ತೆ. ಇವು ಜಾಯಿನ್ ಮಾಡೋಕಣ ಇಲ್ಲಿ. ಮತ್ತೆ y ಇಸ್ ಈಕ್ವಲ್ ಟು 360 ಕೊಟ್ಟಾಗ x ಇಸ್ ಈಕ್ವಲ್ ಟು 1 ಬರುತ್ತೆ. ಅದಕ್ಕೆ ಇಲ್ಲಿ ಬರ್ಕೊಂಡೆ. ಸೊ ಇದು ನೋಡಿ ಹೇಗೆ ಬರ್ತಾ ಇದೆ ನೋಡಿ. ಎಸ್, ಮಲ್ಟಿಪಲ್ ಆಫ್ π/2 3π/2. ಗೊತ್ತಾಯ್ತಾ? This is curve. Every node touching y-axis at multiple of π/2. In previous graph,
ಎವ್ರಿ ನೋಡ್ ಟಚಿಂಗ್ ವೈ ಆಕ್ಸಿಸ್ ಅಟ್ ಮಲ್ಟಿಪಲ್ ಆಫ್ ಪೈ, ದಿಸ್ ಇಸ್ ದ ಅಬ್ಸರ್ವೇಷನ್. ಅರ್ಥ ಆಯ್ತಾ? ಅವರು ಅಕಸ್ಮಾತ್ ಕೇಳಿದ್ರೆ ರೇರ್ ಕೇಸಸ್ ಅಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಕೇಳ್ತಾರೆ ಹೊರತು ಟ್ಯಾನ್ ಇನ್ವರ್ಸು. ಇನ್ನು ಟ್ಯಾನ್ ಇನ್ವರ್ಸ್ ಆದಮೇಲೆ ಉಳಿದಕ್ಕೆ ಗ್ರಾಫ್ಸ್ ಕನ್ಸ್ಟ್ರಕ್ಷನ್ ಮಾಡಿಲ್ಲ. ಟ್ಯಾನ್ ಇನ್ವರ್ಸ್ ಏನೋ ಮಾಡಿದ ಸಮ್ ಡಿಫಿಕಲ್ಟಿ, ಅದು ಬೇಡ, ಅದು ಸಾಕು. ವೈ ಇಸ್ ಈಕ್ವಲ್ ಸೈನ್ ಇನ್ವರ್ಸ್ ಎಕ್ಸ್ ಗ್ರಾಫ್, ವೈ ಇಸ್ ಈಕ್ವಲ್ ಕಾಸ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಸಾಕು. ಇಷ್ಟು ಇವತ್ತು ಸ್ವಲ್ಪ ಬಲವಂತವಾಗಿ ಎಜುಟೇಷನ್ ಆಗಿ ಕಳಿತಿದ್ದು ನೀವು 1 ಮಾರ್ಕ್ ಕ್ವೆಶನ್ಸ್ ಮತ್ತೆ ಗ್ರಾಫ್ಸ್. ಈಗ ಇಲ್ಲಿಂದ ಇನ್ನು ಏನೂ ಕೂಡ ಇಂಥ ಥಿಯರಾಟಿಕಲ್ ಪಾರ್ಟ್ ಇಲ್ಲ. ಎವ್ರಿಥಿಂಗ್ ಇಸ್ ಎ ಪ್ರಾಬ್ಲಮ್. ಇನ್ನು ನೀಟಾಗಿ ನಡೀತದೆ ಕ್ಲಾಸಿನ. ಯಾವ ಥಿಯರಾಟಿಕಲ್ ಕಾನ್ಸೆಪ್ಟ್ಸು ಬಂದು ನಮ್ಮ ಕ್ಲಾಸನ್ನು ಡಿಸ್ಟರ್ಬ್ ಮಾಡಲ್ಲ. ಎವ್ರಿಥಿಂಗ್ ಈಸ್ ಎ ಮ್ಯಾಥಮೆಟಿಕಲ್ ಪಾರ್ಟ್. ಈಗ ಬಟ್ ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಎವ್ರಿ ಕ್ಲಾಸ್ ಇಸ್ ಲಿಂಕ್ ಟು ಟುಮಾರೋಸ್ ಕ್ಲಾಸ್. ಅಂದರೆ ಒಂದು ಕ್ಲಾಸ್ ಯಾವುದಾದ್ರು ನೀವು ಮಿಸ್ ಆಗಿದೆ ಅಂದರೆ ಖಂಡಿತವಲ್ಲ ಅದು ಕಲ್ತ್ಕೊಂಡೆ ನೆಕ್ಸ್ಟ್ ಕ್ಲಾಸ್ ನೀವು ಅಟೆಂಡ್ ಆಗಬೇಕಿಲ್ಲ ಅಂದರೆ ಈ ಟ್ರಿಗ್ನಾಮೆಟ್ರಿ ಏನು ಅರ್ಥ ಆಗಲ್ಲ. ಪ್ರೀವಿಯಸ್ ರಿಸಲ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ ಆಫ್ಟರ್ ಕ್ಲಾಸಲ್ಲಿ. ಇದು ವೀಕ್ನೆಸ್. ಅಂದರೆ ಸೀಕ್ವೆನ್ಸ್ ಇರಬೇಕು ಈ ಚಾಪ್ಟರ್ಗೆ, ಅಲ್ಲಿ ಮುಟ್ಟಂಗಿಲ್ಲ. ಗೊತ್ತಾಗ್ತಿದೆಯಾ? ಎಸ್. ಡೋಂಟ್ ನೆಗ್ಲೆಕ್ಟ್ ಎನಿ ಕಾನ್ಸೆಪ್ಟ್. ಸ್ಮಾಲ್ ಚಾಪ್ಟರ್ ಡೆಪ್ತ್ ಆಗೋ ಕ್ವಶನ್ಸ್ ಕೇಳ್ತಾನೆ ಹಾಳಾಗೋಗ್ಬಿಡ್ತೀವಿ. ಇಲ್ಲಿ ಫಸ್ಟ್ ಪಿ ಯು ಸಿಯಲ್ಲಿ ಸೈನ್ ಆಫ್ ಮೈನಸ್ ಎಕ್ಸ್ ಅಂದಾಗ ಮೈನಸ್ ಸೈನ್ ಎಕ್ಸ್ ಅಂತ ಹೇಳ್ತಾ ಇದ್ವು. ಕಾಸ್ ಆಫ್ ಮೈನಸ್ ಎಕ್ಸ್ ಅಂದಾಗ ಪ್ಲಸ್ ಕಾಸ್ ಎಕ್ಸ್ ಅಂತ ಹೇಳ್ತಾ ಇದ್ವು. ಜ್ಞಾಪಿಸ್ಕೊಡಿ ಸ್ವಲ್ಪ ಫಸ್ಟ್ ಪಿ ಯು ಸಿಯಲ್ಲಿ. ಅದೇ ರೀತಿ ಇಲ್ಲಿ ಫಾಲೋ ಮಾಡಿದ್ರೇನೋ ಹೊರಟೋಗ್ತೀರ, ಮಾರ್ಕ್ಸ್ ಕಟ್ಟಾಗೋಗುತ್ತೆ. ಅರ್ಥ ಆಯ್ತಾ? ಎಸ್. ಯಾಕೆ ಸರ್ ನಾವು ಆ ರೀತಿ ಫಾಲೋ ಮಾಡ್ತೀವಿ ಅಂದಾಗ, ದ ಫಸ್ಟ್ ರಿಸಲ್ಟ್ ನಿಮ್ಗೆ ತೋರಿಸಿದ ತಕ್ಷಣ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಏನು ಬರುತ್ತೆ ನೋಡಿ, ಇಲ್ಲಿರೋ ಮೈನಸ್ ಆಚೆ ಬರುತ್ತೆ. ಮತ್ತು ಸೈನ್ ಇನ್ವರ್ಸ್ ಅಂತ ಬಂದು ಆ ಮೈನಸ್ ಮತ್ತೆ ಇಲ್ಲಿಗೆ ಬರಲ್ಲ. ಅಂದರೆ ಇಲ್ಲಿರೋ ಮೈನಸ್ ಹೊರಗಡೆ ಬಂದ್ಬಿಡ್ತದ್ದು. ದಟ್ಸ್ ಆಲ್. ಪ್ರೂಫ್ ಇನ್ನೂ ಹೋಗಲಿಲ್ಲ ನಾನು. ಪ್ರೂಫ್ ಕೇಳಿದ್ರೆ 1 or 2 ಮಾರ್ಕ್ಸ್ ಇವು ಹೆಂಗೆ ಬರೀಬೇಕು ಅಂತ ನೆನ್ಪಿಟ್ಕೊಂಡ್ರೆ ಕಂಪ್ಲೀಟ್ ಪ್ರಾಬ್ಲಮ್ಸ್ ವರ್ಕಿಂಗ್ರೆಲ್ಲ ಮಾಡ್ಬೋದು. ಇದೇನು ಫಸ್ಟ್ ಪೀಸಲ್ಲಿ ಇದ್ದಂಗೆ ಇದೆ ಸರ್, ಹಾಗಾದ್ರೆ ಬೋಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೂಬೆಗ್ಲು ಇದು ಕೂಡ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರ್ದಾಕ್ತಾರೆ. ಏನಾಯ್ತು ಸರ್, ಫಸ್ಟ್ ಇಯರಲ್ಲಿ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇತ್ತು ಸರ್, ನಮಗೆ ಮೈನಸ್ ಇರಲಿಲ್ಲ ಸರ್ ಅಲ್ಲೇ, ಅದಕ್ಕೆ ಇಲ್ಲಿ ಬರ್ದು ಸರ್. ಹೊರಟಾಯ್ತು. ಎಂಟೈರ್ ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಪಿ ಕಾನ್ಸೆಪ್ಟ್. ಪೈ ಮೈನಸ್ ಅಂತ ಬರುತ್ತಿಲ್ಲಿ. ಸರ್ ಯಾಕೆ ಸರ್ ಲಿಸ್ಟ್ ಮಾಡ್ತಾ ಇದ್ದೀರಾ? ನಾನು ಪ್ರೂವ್ ಮಾಡ್ತೀನಿ, ಎಲ್ಲ ಒಂದೇ ಸೈಟಲ್ಲಿ ವೀವ್ ಆಗಲಿ, ಚೆನ್ನಾಗಿ ಕಂಪೇರ್ ಮಾಡಲಿ ಅಂತ. ಮತ್ತೆ ಇದು ಅಷ್ಟೇ, ಮೈನಸ್ ಆಚೆ ಬರುತ್ತೆ, ಮತ್ತೆ ಇಲ್ಲಿರೋದಿಲ್ಲ. ಮತ್ತೆ ಇದು ಅಷ್ಟೇ, ಏನು ಮೈನಸ್ ಆಚೆ ಬರುತ್ತೆ ಹೊರತು ಪೈ ಬರೋದಿಲ್ಲ. ಕೊಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಹೌದಾ? ಮತ್ತೆ ಇಲ್ಲಿ ಪೈ ಬರುತ್ತೆ, ಪೈ ಮೈನಸ್ ಸೀಕೆಂಟ್ ಅಲ್ವಾ ಇದು? ಎಸ್ ಸಾರಿ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್. ಇನ್ನು ಟ್ಯಾನ್ ಹಿಂಗೆ ಬರೆದಿರೋದ್ರಿಂದ ಪಾಪ ಎಲ್ಲ ಹುಡುಗರು ಟ್ಯಾನ್ ಇನ್ವರ್ಸ್ ಮೈನಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಲ್ಲ, ಅದಕ್ಕೆ ರೆಸಿಪ್ರೋಕಲ್ ಅಲ್ಲ ಸರ್ ಇದು ಅಂದ್ಬಿಟ್ಟು ಕಾಟ್ ಇನ್ವರ್ಸ್ ಎಕ್ಸ್ ಬರ್ದಾಕ್ತಾರೆ. ಮೋಸ ಆಗೋಯ್ತು. ಅದಕ್ಕೆ ಕೂಡ ಪೈ ಸೇರಿಸ್ತಾನೆ ಅವನು. ಯಾಕೋ ಅಲ್ಲ, ಪ್ರೂವ್ ಮಾಡಕ್ಕೆ ಕೇಳ್ತಾನೆ. ಅಲ್ಲಿಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಫ್ ಯು ಆರ್ ಹ್ಯಾವಿಂಗ್ ಮೈನಸ್ ಎಕ್ಸ್ ಆಫ್ ಇನ್ವರ್ಸ್ ಫಂಕ್ಷನ್ಸ್, ಅದು ಜ್ಞಾಪಕ ಇಟ್ಕೊ. ಮೈನಸ್ ಎಕ್ಸ್ ಆಫ್ ಕೆಲವು ಗೂಬೆಗಳನ್ನ ಯಾವ ರೀತಿ ಅಮಾರಿಸ್ತೀನಿ ಗೊತ್ತಾ? ಕಾಸ್ ಇನ್ವರ್ಸ್ ಎಕ್ಸ್ ಹೆಂಗೋ ಬರೆಯೋದಂದ್ರೆ ಬೇವರ್ಸ್ಗಳು ಹಿಂಗೆ ಬರ್ದಾಕ್ತಾರೆ. ಯಾಕೋ ನೀವೇ ಸರ್ ಹೇಳ್ಕೊಡೋದು, ಕಾಸ್ ಇನ್ವರ್ಸ್ ಎಕ್ಸ್ ಎಲ್ಲರೂ ಬರಲಿ ಪೈ ಮೈನಸ್ ಬರಬೇಕಂತ. ವೇಸ್ಟ್ ಫೆಲೋಸ್, ಯೂಸ್ಲೆಸ್ ಫೆಲೋಸ್, ಡೊಕೋಟಾ ಫೆಲೋಸ್. ಇಫ್ ಇಟ್ ಈಸ್ ಮೈನಸ್, ದಿಸ್ ಇಸ್ ದ ವರ್ಕಿಂಗ್ ರೂಲ್. ದೇರ್ ಇಸ್ ನೋ ಮೈನಸ್. ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಇನ್ವರ್ಸ್ ಎಕ್ಸೇ. ದೇರ್ ಇಸ್ ನೋ ಮೈನಸ್. ಈ ರೀತಿ ಮೆಂಟಲ್ ಬಿಹೇವಿಯರ್ ಎಲ್ಲ ಮಾಡಬಾರ್ದು ನೀವು. ಓ ಹೌದಾ ಸರ್? ಹೌದು. ಕಾಸ್ ಇನ್ವರ್ಸ್ ನೆನಪು ಬಂದ ತಕ್ಷಣ ಪೈ ಬರ್ದಾಕ್ತಾರೆ. ಇಡಿಯಟ್ಸ್ ಇಲ್ಲಿ ಮೈನಸ್ ಇದೆಯಾ ಇಲ್ವ ಅನ್ನೋದು ನೋಡಲ್ಲ. ಮೈನಸ್ಗಳು ಬಂದ್ರೆ ಈ ರೀತಿ ಫಾರ್ಮುಲಾಸು ನೋಡಿ, ಎಲ್ಲ ಮೈನಸ್ಗಳು ಬಂದ್ರೆ ಈ ರೀತಿ ಫಾರ್ಮುಲಾಸು. ಗೊತ್ತಾಗ್ತಿದೆಯಾ? ಕಳಿಯೋವಾಗ ಪರ್ಫೆಕ್ಟ್ ಆಗಿ ಕಲ್ತ್ಕೋ. ಹೌದಾ? ಎಸ್. ಈಗ ವಿತೌಟ್ ಪೈ ಒಂದು, ವಿತ್ ಪೈ ಒಂದು ಪ್ರೂವ್ ಮಾಡಾಕ್ತೀನಿ. ಪ್ರೂಫ್ ಕೊಟ್ಟೋಗ್ತಾ ಇದ್ದೀನಿ. ಹೇಗೆ ಸರ್? ಎಸ್. ಕಂಪ್ಲೀಟು ಈ ಚಾಪ್ಟ್ರಲ್ಲಿ ಚೆನ್ನಾಗಿ ನೆನಪು ಕೇಳಿಸ್ಕೊ. ಏನೇ ಪ್ರೂವ್ ದಟ್ಗಳು ಕೇಳಲಿ, 90% ಆಫ್ ದಿ ಪ್ರೂವ್ ದಟ್ಗಳಲ್ಲಿ ಸಬ್ಸ್ಟಿಟ್ಯೂಷನ್ ಸ್ಟೆಪ್ ಇಸ್ ದ ವೆರಿ ಸ್ಟಾರ್ಟಿಂಗ್ ಸ್ಟೆಪ್. ಏನು ತಲೆ ಗೊತ್ತಿಲ್ಲ ಮಾಸ್ಟ್ರಿ. ಟ್ರಿಗ್ನಾಮೆಟ್ರಿ ಇನ್ವರ್ಸ್ ಫಂಕ್ಷನ್ಸ್ ಮುಗಿಸೋವರೆಗೂ ಎಲ್ಲಾದರೂ ಪ್ರೂವ್ ದಟ್ಗಳು ಕಾಣಿಸಿದ್ರೆ ದ ವೆರಿ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಟೇಕ್ ಸಮ್ ಸಬ್ಸ್ಟಿಟ್ಯೂಷನ್.
ಅದು ನಾನು ಪ್ರಾಬ್ಲಮ್ಗೆ ಹೇಳ್ತೀನಿ ಏನು ಸಬ್ಸ್ಟಿಟ್ಯೂಷನ್ ತಗೋಬೇಕು ಅಂತ. ಹೌದಾ? ಪ್ಲೀಸ್ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಮುಗಿದೋಗುತ್ತೆ ಪ್ರೂಫ್ ಇದು. ಲೆಟ್ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ ಅಂತ ತಗೋಬೇಕು. ಆಗ್ಬೋದಾ? ಪ್ರೂಫ್ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಇನ್ವರ್ಸ್ ಫಂಕ್ಷನ್ಸ್ ಮುಗಿಯೋವರೆಗೂ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ ವಿಚ್ ಆರ್ ಪ್ರೂವಿಂಗ್ಸ್ ದ ವೆರಿ ಫಸ್ಟ್ ಸ್ಟೆಪ್ ಈಸ್ ಸಬ್ಸ್ಟಿಟ್ಯೂಷನ್. ಹೌದಾ? ಮೈನಸ್ ಎಕ್ಸ್ ಅಲ್ಲೇ ಇಡ್ತೇನೆ. ಸೈನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಆ ಕಡೆಗೆ ಹೋದ್ರೆ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಬರುತ್ತೆ. ಗೊತ್ತಾಗ್ತಿದ್ಯಾ? ಎಸ್. ಆಮೇಲೆ ಎಕ್ಸ್ ಇಲ್ಲೇ ಇಟ್ಕೊಂಡು ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮೈನಸ್ ಸೈನ್ ಥೀಟಾ ಆಯ್ತು. ಮೈನಸ್ ಸೈನ್ ಥೀಟಾ ಅಂತ ಬರೀತೀವಿ ನಾವು. ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್ಸ್. ಯಾಕೆ ಸರ್? ನಮಗೆ ಇರ್ತಕ್ಕಂಥ ಮೈನಸ್ ಸೈನ್ ಎಕ್ಸ್ಗೆ ಹೊರಟೋಗ್ಬೇಕು. ಎಲ್ಲಿದೆ ಸರ್ ಅಂತ ಹೊರಟೋಗ್ಬೇಕು ಅಂತ, ಇಲ್ಲಿರ್ತಕ್ಕಂಥ ಮೈನಸ್ ಸೈನ್ ಫಾರ್ ಎಕ್ಸ್ ಇಲ್ಲಿಗೆ ಬರೋಷ್ಟರಲ್ಲಿ ಮೈನಸ್ ಇಲ್ಲ ನೋಡ್ರಿ. ಇಲ್ಲಿರ್ತಕ್ಕಂಥ ಮೈನಸ್ ಕ್ಯಾರಿ ಆಗಿಲ್ಲ ಇಲ್ಲಿಗೆ, ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡಾಕಿದ್ದೀನಿ. ಇಲ್ಲಿ ಸ್ಪೇಸ್ ಇಲ್ಲ ಬರ್ಕೊಳಕ್ಕೆ ಏನು ಮಾಡಿದ್ದೀನಿ ಅಂತ. ಮಲ್ಟಿಪ್ಲೈಡ್ ಥ್ರೋಟ್ ಬೈ -1. ಅರ್ಥ ಆಯ್ತಾ? ಎಸ್. ಹಾಗೆ ಈ ಮೈನಸ್ ಸೈನ್ ಥೀಟಾನ ಸೈನ್ ಆಫ್ ಮೈನಸ್ ಥೀಟಾ ಬರೀತೀನಿ. ಸೈನ್ ಆಫ್ ಮೈನಸ್ ಥೀಟಾ ಇಸ್ ನಥಿಂಗ್ ಬಟ್ ಮೈನಸ್ ಸೈನ್ ಥೀಟಾ. ಆಗ್ಲೇ ಸೈನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಈ ಕಡೆ ಕ್ಯಾರಿ ಮಾಡಿ ಏನು ಸೈನ್ ಮಾಡಿದ್ನೋ ಈಗ ಸೈನ್ ಮತ್ತೆ ಬ್ಯಾಕ್ ಕ್ಯಾರಿ ಮಾಡ್ತೀನಿ. ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಥೀಟಾ. ಸೈನ್ ಸ್ಪೆಲ್ಲಿಂಗ್ ಈ ಕಡೆ ಕ್ಯಾರಿ ಆಯಿತು, ಇಟ್ ಬಿಕಮ್ ಸೈನ್ ಇನ್ವರ್ಸ್ ಎಕ್ಸ್. ಮೈನಸ್ ಥೀಟಾ ಅಲ್ಲೇ ರಿಟೈನ್ ಆಗಿದೆ. ಇದು ಇಂಟರ್ಚೇಂಜ್ ಮಾಡ್ತೀನಿ. ಅಂದರೆ ಇಫ್ ಯು ಬ್ರಿಂಗ್ ಮೈನಸ್ ಥೀಟಾ ಫ್ರಮ್ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಇಟ್ ಬಿಕಮ್ಸ್ ಥೀಟಾ. If you bring plus sin x from LHS to RHS, it becomes minus. ನೀನು ಬರೀ ಸೈನ್ ಸ್ಪೆಲ್ಲಿಂಗ್ ಶಿಫ್ಟ್ ಮಾಡಿದ್ರೆ ಇನ್ವರ್ಸ್ ಇದ್ರೆ ಇನ್ವರ್ಸ್ ಹೋಗುತ್ತೆ, ಇನ್ವರ್ಸ್ ಇಲ್ಲ ಇನ್ವರ್ಸ್ ಬರುತ್ತೆ. ನಾನು ಟರ್ಮ್ ಶಿಫ್ಟ್ ಮಾಡ್ತಾ ಇರೋದು. ಮ್ಯಾಥ್ಸ್ ಸರ್ ಇಲ್ಲಿ ಸೈನ್ ಇನ್ವರ್ಸ್ ಇತ್ತು, ಈ ಕಡೆ ಬರೋಷ್ಟರಲ್ಲಿ ಇನ್ವರ್ಸ್ ಹೊರಟೋಯ್ತು ಅಂತ ಹೇಳ್ಕೊಟ್ರು. ಈಗ ಇಲ್ಲಿ ಸೈನ್ ಇನ್ವರ್ಸ್ ಇದೆ, ಈ ಕಡೆ ಹೋಗೋಷ್ಟರಲ್ಲಿ ಇನ್ವರ್ಸ್ ಹೊರಟೋಗಿಲ್ಲ. ಈ ರೀತಿ ಥಿಂಕ್ ಮಾಡಬಾರ್ದು. ಇಲ್ಲಿ ಸಬ್ಜೆಕ್ಟ್ ಡೆಪ್ತ್ ಆಗಿ ಹೇಳ್ಕೊಡ್ತೇನೆ ನೋಡ್ರಿ. ಇದಾಮೇಲೆ ಬರೆಯೋಣ ಪ್ಲೀಸ್. ಇಲ್ಲಿ ಏನಾಗಿದೆ ಅಂದ್ರೆ ಮೈನಸ್ ಎಕ್ಸ್ ಅಲ್ಲೇ ಇಟ್ಕೊಂಡು ಈ ಸ್ಪೆಲ್ಲಿಂಗ್ ಮಾತ್ರ ಶಿಫ್ಟ್ ಆಗಿದೆ. ಆವಾಗ ಇನ್ವರ್ಸ್ ಡ್ಯಾಮೇಜ್ ಆಗಿ ಸೈನ್ ಆಯ್ತು. ಇಲ್ಲಿ ಎಕ್ಸ್ ಇಲ್ಲೇ ಇಟ್ಕೊಂಡು ಈ ಸೈನ್ ಇನ್ವರ್ಸ್ ಏನಾದ್ರು ಈ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ಹೇಳಿ, ಇನ್ವರ್ಸ್ ಮಾತ್ರ ತೆಗಿಯೋಣ? ಹಂಗಲ್ಲ. ಟರ್ಮೇ ಹೊಟ್ಟೋಗ್ತಾ ಇದೆ. ಟರ್ಮೇ ಇದು ಕ್ಯಾಚ್ ಮಾಡು. ಇಲ್ಲಿ ಬರೀ ಸ್ಪೆಲ್ ಮಾತ್ರ ಹೋಯ್ತು. ಅಲ್ಲಿಗೆ ಸ್ಪೆಲ್ಲಿಂಗ್ ಇಂಟರ್ಚೇಂಜ್ ಆದ್ರೆ ಇನ್ವರ್ಸ್ ಇದ್ರೆ ಹೋಗುತ್ತೆ, ಇನ್ವರ್ಸ್ ಇಲ್ಲ ಅಂದ್ರೆ ಬರುತ್ತೆ. ಟರ್ಮ್ ಶಿಫ್ಟ್ ಮಾಡುವಾಗ ಇಲ್ಲ. ಈಗ ಮೈನಸ್ ಥೀಟಾ ಈ ಕಡೆಗೆ ಬಂದ್ರೆ ಏನಾಯ್ತು? ಪ್ಲಸ್ ಅದೆಲ್ಲರಿಗೂ ಗೊತ್ತಿರೋದೆ. ಸೈನ್ ಇನ್ವರ್ಸ್ ಎಕ್ಸ್ ಆ ಕಡೆ ಹೋದ್ರೆ ಓಕೆ. ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಥೀಟಾ. ಏನಪ್ಪ ವ್ಯಾಲ್ಯೂ ಆಫ್ ಥೀಟಾ? ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಬಂದೇ ಬಿಡ್ತು. ಹೌದಾ? ಇನ್ನ ಕಾಸ್ ಇನ್ವರ್ಸ್ ಎಕ್ಸ್ ಸ್ವಲ್ಪ ನೋಡ್ಬಿಡೋಣ. ಏನದು ಕಾಸ್ ಇನ್ವರ್ಸ್ ಎಕ್ಸ್? ಅದೇನೋ ಪೈ ಮೈನಸ್ ಬರುತ್ತಂತ ಹೇಳಿದ್ನಲ್ಲ. ಪ್ರೂವ್ ದಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಮರಿಬೇಡೋದನ್ನ, ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್. ಆಗ್ಬೋದಾ? ಎಸ್. ದ ವೆರಿ ಸಿಮಿಲರ್ ಸ್ಟಾರ್ಟ್. ಹೇಗೆ ಸರ್? ಲೆಟ್ ಏನದು ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಶೋರಾ? ಮೈನಸ್ ಎಕ್ಸ್ ಅಲ್ಲೇ ಇಟ್ಕೊಳ್ತೀನಿ. ಕಾಸ್ ಸ್ಪೆಲ್ಲಿಂಗ್ ಈ ಕಡೆ ಬಂದ್ರೆ ಕಾಸ್ ಥೀಟಾ, ಟರ್ಮ್ ಈ ಕಡೆ ಬಂದಿದ್ರೆ ಮೈನಸ್ ಆಗ್ತಿತ್ತು. ಅದು ಲೆಕ್ಕಾಚಾರ. ಈಗ ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ನಿಮ್ಗೆ ಯಾರು ಸರ್ ಹೇಳಿದ್ರು ನೋಡಿ. ಇಲ್ಲಿರ್ತಕ್ಕಂಥ ಮೈನಸ್ ಇಲ್ಲಿಗೆ ಬರೋಷ್ಟರಲ್ಲಿ ಇಲ್ಲ ಅಂದ್ರೆ ಕಳಿಸ್ಬಿಡ್ಬೇಕು. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮೈನಸ್ ಸೈನ್ ಥೀಟಾನ ಸೈನ್ ಆಫ್ ಮೈನಸ್ ಥೀಟಾ ಮಾಡಿಕೊಂಡು, ಅದೇ ರೀತಿಯಲ್ಲಿ ಮೈನಸ್ ಕಾಸ್ ಥೀಟಾನ ಕಾಸ್ ಆಫ್ ಮೈನಸ್ ಥೀಟಾ ಮಾಡಿಕೊಂಡ್ರೆ ರಾಂಗು. ಅಯ್ಯೋ ಯಾಕೆ ಸರ್? ಇದು ಫಸ್ಟ್ ಪೀಸ್ ಟಾಪಿಕ್. ಕಾಸ್ ಆಫ್ ಮೈನಸ್ ಎಕ್ಸ್ ನಾವು ಏನು ಹೇಳ್ಕೊಟ್ಟಿದ್ದು ಸರ್ ತಮಗೆ? ಪ್ಲಸ್ ಕಾಸ್ ಎಕ್ಸ್ ಹೇಳ್ಕೊಟ್ಟಿದ್ವಲ್ಲ, ಅದಕ್ಕೋಸ್ಕರ
ಕಾಸ್ ಆಫ್ ಮೈನಸ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಕ್ಕೆ ಬರುತ್ತೆ? ಬರಲ್ಲ, ಅದಕ್ಕೆ ತಪ್ಪಿದು. ಆಗ್ಬೋದಾ? ಎಸ್ 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 ಎಸ್. ಹಾಗಾದರೆ ಇನ್ನೇನು ಸರ್ ಮಾಡ್ತೀರಾ ಅಂದರೆ, ಏನೂ ಮಾಡಬೇಡ. ಈ ಕ್ವಶನ್ನಲ್ಲಿ ಪ್ರೂಫಲ್ಲಿ ಪೈ ಇದೆ, ಅದಕ್ಕೆ ಸಿಂಪಲ್ ಟೆಕ್ನಿಕ್ಕು. ನಿನಗೆ ಟ್ರಿಗ್ನಾಮೆಟ್ರಿ ನಾಲೆಡ್ಜ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾವ ಪ್ರೂಫಲ್ಲಿ ಪೈ ಇದೆಯೋ ಅದನ್ನು ಮೈನಸ್ ತೆಗೆದುಬಿಟ್ಟು ಕಾಸ್ ಆಫ್ ಪೈ ಮೈನಸ್ ಥೀಟಾ ಅಂತ ಬರ್ದಾಕು. ಸಿಂಪಲ್ ಟೆಕ್ನಿಕ್. ಎರಡು ಸಾ ಮೈನಸ್ ಕಾಸ್ ಥೀಟಾ ಕಾಸ್ ಆಫ್ ಮೈನಸ್ ಥೀಟಾ ಬರ್ಕೋಬಾರ್ದು ಅಂತ ಹೇಳಿದೆ. ಹೌದು ಸರ್, ಅದು ಅರ್ಥ ಆಯಿತು. ಇದು ಹೆಂಗೆ ಬರ್ದ್ರು ಸರ್? ಇದು ಹೆಂಗೆ ಬರ್ದು ಅನ್ನೋದನ್ನ ಡೀಪಾಗಿ ಹೇಳ್ಕೊಡೋ ಬದಲು ಗುಡ್ಡು ಗುರ್ತು ಹೇಳ್ಕೊಡ್ಬಿಡ್ತೀನಿ. ಈ ಪ್ರೂಫಲ್ಲಿ ಪೈ ಇದೆಯಾ? ಇದೆ ಸರ್. ಹಾಗಾದರೆ ಮೈನಸ್ ಕಾಸ್ ಥೀಟಾ ಬಂದರೆ ಕಾಸ್ ಆಫ್ ಪೈ ಮೈನಸ್ ಥೀಟಾ, ಮೈನಸ್ ಕಾಟ್ ಥೀಟಾ ಬಂದರೆ ಕಾಸ್ ಆಫ್ ಪೈ ಮೈನಸ್ ಥೀಟಾ, ಮೈನಸ್ ಸೀಕೆಂಟ್ ಥೀಟಾ ಬಂದರೆ ಸೀಕೆಂಟ್ ಆಫ್ ಪೈ ಮೈನಸ್ ಥೀಟಾ, ಆ ಥರ ಬರ್ದಾಕು. ಇಲ್ಲಿದ್ದರೆ ಅದು ಬರ್ದಾಕು. ಸೊ ಈಗ ಸ್ಪೆಲ್ಲನ್ನು ಈ ಕಡೆ ತಗೊಳ್ತೀನಿ. ಕಾಸ್ಪೆಲ್ ಈ ಕಡೆ ಬಂತು, ಪೈ ಅಲ್ಲೇ ಇರಲಿ, ಮೈನಸ್ ಥೀಟಾ ಅಲ್ಲೇ ಇರಲಿ. ಈಗ ಥೀಟಾ ಈ ಕಡೆ ಬಂದ್ಬಿಡುತ್ತೆ, ಹೌದಾ? ಥೀಟಾ ಈ ಕಡೆ ಬಂದರೆ ಏನಾಯ್ತು? ಮೈನಸ್ ಥೀಟಾ ಈ ಕಡೆ ಬಂದರೆ ಏನಾಯ್ತು? ಪ್ಲಸ್ ಥೀಟಾ. ಪೈ ಅಲ್ಲೇ ಇರಲಿ. ಕಾಸ್ ಇನ್ವರ್ಸ್ ಎಕ್ಸು ಸ್ಪೆಲ್ಲಿಂಗ್ ಮಾತ್ರ ಶಿಫ್ಟ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಬಿಕಮ್ಸ್ ಕಾಸ್ ಆಗುತ್ತೆ. ಟರ್ಮೇ ಶಿಫ್ಟ್ ಮಾಡಬೇಕಿಲ್ಲಿ, ಟರ್ಮೇ. ನಾನು ಕಾಸ್ ಇನ್ವರ್ಸ್ ಸ್ಪೆಲ್ಲಿಂಗ್ ಶಿಫ್ಟ್ ಮಾಡ್ತಿಲ್ಲ, ಹೋಲ್ ಕಾಸ್ ಇನ್ವರ್ಸ್ ಎಕ್ಸ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನು ಬರುತ್ತೆ? ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್. ಈ ಪೈ ಇಲ್ಲಿದ್ದಿದ್ದೆ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ? ಥೀಟಾ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡು. ಏನದು? ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್. ಹೌದಾ ಸರ್? ಇದೆ ಹೆಂಗೋ ಗುಡ್ಡು ತಿಳ್ಕೊಟ್ರು, ಸಬ್ಜೆಕ್ಟ್ ಕೂಡ ಹೇಳ್ಕೊಡ್ತೀನಿ ನೋಡಿ. ಕಾಸ್ ಆಫ್ 180 ಮೈನಸ್ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಕಾಸ್ ಏನು? ನೆಗೆಟಿವ್. ಅರ್ಥ ಆಗ್ತಿದೆ? ಮತ್ತೆ ಸ್ಪೆಷಲ್ ಕೇಸ್ ಅಲ್ಲ, ಅದಕ್ಕೆ ಕಾಸ್ ಆಗಿ ರಿಟರ್ನ್ ಆಗಿದೆ. ಅದು ಸಬ್ಜೆಕ್ಟ್. ನಿಮ್ಗೆ ಯಾಕೆ ಅವೆಲ್ಲ? ಈ ರಿಸಲ್ಟ್ ಅಲ್ಲಿ ಪೈ ಕಾಣಿಸ್ತಿದೆ ಸರ್, ಅದಕ್ಕೆ ಮೈನಸ್ ಕಾಸ್ ಥೀಟಾ ಎಲ್ಲಾದ್ರೂ ಬಂದಾಗ ಕಾಸ್ ಆಫ್ ಪೈ ಮೈನಸ್ ಥೀಟಾ. ಈ ರೀತಿ ಯಾವ್ದಾದ್ರು ಬರುತ್ತೆ ಸರ್? ಸೀಕೆಂಡ್ಗೆ ಬರುತ್ತೆ, ಕಾಟಿಗೆ ಬರುತ್ತೆ, ಅವಾಗಲೂ ಹಿಂಗೆ ಬರ್ಕೋಬೇಕು. ಹೌದಾ? ಅಲ್ಲಿಗೆ ಗ್ರೀನಿಂಗ್ ಪೆನ್ನಲ್ಲಿ ಬರೆದಿರ್ತಕ್ಕಂಥದ್ದು ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಹೌ ವಿ ಕ್ಯಾನ್ ರೈಟ್ ದ ಡೈರೆಕ್ಟ್ ಕ್ವಶನ್ ಟು ಆನ್ಸರ್. ಬ್ಲಾಕಿಂಗ್ ಅಲ್ಲಿ ಬರೆದಿರ್ತಕ್ಕಂಥದ್ದು ಎಕ್ಸಾಮ್ಗೆ ಪ್ರೂಫ್ ಕೇಳಿದಾಗ ಪ್ರೂವ್ ಮಾಡಬೇಕು. ಹೌ ಮೆನಿ ಪ್ರೂಫ್ಸ್ ಐ ಹ್ಯಾಡ್ ಡಿಡ್ ಔಟ್ ಆಫ್ 6? 2. ಒಂದು ಪೈ ಇಲ್ಲದೆ ಇರೋದು, ಇನ್ನೊಂದು ಪೈ ಇರೋದು. ಇನ್ನು ಕಂಪ್ಲೀಟ್ ರಿಮೈನಿಂಗ್ 4 ನೀವೇ ಮಾಡಬೇಕು. ಇದೇ ರೀತಿನೇ ಪೈ ಇದ್ದಾಗ ಈ ರೀತಿ ತಗೋ, ಪೈ ಇದ್ದಾಗ, ಪೈ ಇಲ್ಲದೆ ಇದ್ದಾಗ ಈ ರೀತಿ ತಗೋ. ಇಲ್ಲೊಂದು ಡೌಟ್ ಬರುತ್ತೆ ನಿಮಗೆ, ಸರ್ ಕಾಟ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಥೀಟಾ ಸರ್ ಅಂತ ಕೇಳ್ತೀರಾ. ಆದರೆ ನಾನು ಇದನ್ನ ಕಾಟ್ ಆಫ್ ಪೈ ಮೈನಸ್ ಥೀಟಾ ಕೂಡ ಬರೀತೀನಿ ನೋಡಿ. ನೀವೇನು ಆರ್ಗ್ಯೂ ಮಾಡ್ತಿದ್ದೀರಾ? ಸರ್ ಕಾಟ್ ಆಫ್ ಮೈನಸ್ ಥೀಟಾ ಕಾಟ್, ಇದು ಕಾಸ್ ಅಲ್ಲ. ಕಾಟ್ ಆಫ್ ಮೈನಸ್ ಥೀಟಾ ಮೈನಸ್ ಕಾಟ್ ಥೀಟಾ ಅಲ್ಲ ಸರ್. ಹೌದು, ಹಾಗಾದ್ರೆ ಯಾಕೆ ಸರ್ ಇಲ್ಲಿ ಪೈ? ಅವ್ರು ಪ್ರೂವ್ ದಟ್ ಇಲ್ಲಿ ಕೇಳಿದರೆ ಪೈ ಅಂತ ಪ್ರೂವ್ ಮಾಡಿ ಅಂತ ನಾವು ಯಾಕೆ ಆರ್ಗ್ಯೂ ಮಾಡೋದು? ಅವ್ರು ಕೇಳಿದ್ದಕ್ಕೆ ಪೈ ಸೇರಿಸ್ಕೋಬೇಕು ಸರ್, ಖಂಡಿತವಾಗ್ಲು. ನಿನ್ನ ನಾಲೆಡ್ಜ್ಗೆ ಬಿಟ್ರೆ ಎಲ್ಲರೂ ಇದು ಮೈನಸ್ ಕಾಟ್ ಥೀಟಾ ಕಾಟ್ ಆಫ್ ಮೈನಸ್ ಥೀಟಾ ಬರೆದು ಪೈ ಇಲ್ದಿರ ಮಾಡಾಕ್ತಾರೆ. ಅದಕ್ಕೆ ಅವನು ಪೈ ಸೇರಿಸ್ಕೊಡ್ತಾನೆ ಈ ರಿಸಲ್ಟ್ಗೆ. ಯಾಕೋ ಗೊತ್ತಿಲ್ಲ ರೀಸನ್, ಟೆಕ್ನಿಕಲ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ. ಅಲ್ಲಿಗೆ ವಿತೌಟ್ ಪೈ ಇರೋದಕ್ಕೆಲ್ಲ ಇದನ್ನು ಫಾಲೋ ಮಾಡು, ವಿತ್ ಪೈ ಇರೋದಕ್ಕೆಲ್ಲ ಇದನ್ನು ಫಾಲೋ ಮಾಡು. ಕಂಪ್ಲೀಟು ನಾನು 2 ಮಾಡಿಕ್ಕಿದ್ದೇನೆ, ಇನ್ನು ರಿಮೈನಿಂಗ್ 4 ನಿನ್ನೆ ಮಾಡಬೇಕು. 6 ಕೂಡ ನೋಡಿ, ರೈಟಿಂಗ್ ನೀಟಾಗಿ ಮೇಂಟೈನ್ ಮಾಡಿ, ನೋಟ್ಸ್ಗಳು ಕರೆಕ್ಷನ್ ಮಾಡ್ತಾ ಇದ್ದೀರಾ, ಕೋತಿಗಳಿಗಿಂತ ಅಧ್ವಾನಾಗಿ ಬರ್ದಿರಾ. ಯಾವಾಗ ನಿಮ್ಮ ಸಬ್ಜೆಕ್ಟ್ ರೈಟಿಂಗು ನೋಟ್ಸ್ ನೀಟಾಗಿರುತ್ತೋ, ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಇಟ್ ಈಸ್ ಎ ಬೆನಿಫಿಟ್ ಟು ಯು. ಇವೆಲ್ಲ ನಾವು ಹೇಳ್ಕೊಡಂಗಿಲ್ಲ, ಅರ್ಥ ಮಾಡ್ಕೋಬೇಕು ನೀವು ನಿಮ್ಮ ವಯಸ್ಸಿಗೆ. ಸೊ ಇನ್ನು ರಿಮೈನಿಂಗ್ 4 ನೀವೇ ಮಾಡ್ರಿ. ಇಲ್ಲೊಂದು ರೀತಿ ಡಿಫ್ರೆಂಟ್ 1 ಮಾರ್ಕ್ ಕ್ವಶನ್ಸ್ ಇದೆ ನೋಡಿ. ನೀವು ವರ್ಡ್ ಟು ವರ್ಡ್ ಅರ್ಥ ಮಾಡ್ಕೋಬೇಕು, ವರ್ಡ್ ಟು ವರ್ಡ್. ನಾನು ಇಲ್ಲಿ ಎಲ್ಲದಕ್ಕೆ ಆನ್ಸರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ನಾನು ವರ್ಕ್ ಬುಕ್ಕಲ್ಲಿ ಹಾಕಿಲ್ಲ, ನೀವು ಸೇರಿಸ್ಕೋಬೋದು, ತಪ್ಪೇನಿಲ್ಲ. ನಾವು ಹಾಕಿದ್ದನ್ನೇ ಕಲ್ತ್ಕೋಬೇಕು ಅಂತೇನಿಲ್ಲ. ಹೌದಾ? ಸೂಪರ್ ಕಾನ್ಸೆಪ್ಟ್, ಸೂಪರ್ ಅಂದರೆ ಸೂಪರ್. ಎಸ್, ಕ್ವಶನ್ ಸ್ವಲ್ಪ ಹೋದಲ್ಲ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಇಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ಡ್ ಅಂತ ಕೇಳಿದಾಗ, ಕ್ವಶನ್ ಪೂರ್ತಿ ಓದಿರೋನೋ ಡ್ಯೂ ಟು ಲ್ಯಾಕ್ ಆಫ್ ಇನ್ವರ್ಸ್ ಫಂಕ್ಷನ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾಲೆಡ್ಜ್ ಇಲ್ದಿರೋನೋ ವೇಸ್ಟ್ ಫೆಲೋಸ್ ಪ್ರೂವ್ ಮಾಡಿ ಬಂದಿರ್ತಾರೆ. ಯಾಕೋ ಸರ್ ಅದೇನು ಪ್ರೂಫ್ ಮಾಡಬೇಕು ಅನಿಸ್ತು, ಗೊತ್ತಾಗಲ್ಲ ಸರ್. ಏನು ಗೊತ್ತಾಗಲ್ಲ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂದಾಗ ಪ್ಲೀಸ್ ಎಲ್ಲರೂ ಒಂದು ರಿಕ್ವೆಸ್ಟು, ಈ ಸೈನ್ ಇನ್ವರ್ಸ್ ಎಕ್ಸ್ದ ಡೊಮೈನ್ ಬರ್ದಾಕೋದಷ್ಟೇ. ಏನು ಸರ್ ಅದು? ಎಕ್ಸ್ ಬಿಲಾಂಗ್ಸ್ ಟು -1, ಆರ್ -1 ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಈಕ್ವಲ್. ಎರಡೂ ಒಂದೇ ಇವು.
ಕ್ಲೋಸ್ಡ್ ಇಂಟರ್ವಲ್ ಇದ್ದಾಗ ಇಸ್ ಈಕ್ವಲ್ ಟು ಬರೀಬೇಕು. ಇನ್ಈಕ್ವಾಲಿಟೀಸಲ್ಲಿ ನಿಮಗೆ ಪ್ರಿಯಾಂಕಾ ಮಿಸ್ ಹೇಳ್ಕೊಟ್ಟಿರ್ತಾರೆ ಫಸ್ಟ್ ಇಯರಲ್ಲಿ. ಇಫ್ ಇಟ್ ಇಸ್ ಕ್ಲೋಸ್ಡ್ ಇಂಟರ್ವಲ್ ದಿಸ್ ಇಸ್ ಈಕ್ವಲ್, ಇಫ್ ಇಟ್ ಇಸ್ ಓಪನ್ ಇಂಟರ್ವಲ್ ದಟ್ ಇಸ್ ಎಕ್ಸಂಪ್ಷನ್ ಅಂತ. ಅಯ್ಯೋ ಇಷ್ಟೇನೆ ಸರ್. ಹೌದು, ಏನು ಬರುತ್ತೆ ಸರ್? ಡೊಮೈನ್ ಆಫ್ ದಿ ಸೈನ್ ಇನ್ವರ್ಸ್ ಬರುತ್ತೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಅಷ್ಟೇ ಸರ್, ಖಂಡಿತವಾಗ್ಲೂ ಎಕ್ಸ್ ಬಿಲಾಂಗ್ಸ್ ಟು -1 to +1 ಡೊಮೈನ್ ಅದರದ್ದು ಸೇಮ್. ಇಲ್ಲ ಅಷ್ಟೇ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಟ್ಯಾನ್ ಇನ್ವರ್ಸ್ ಆಫ್ -x ಹೂ ಇಸ್ ಹೋಲ್ಡ್ ಅಂದಾಗ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬರ್ದಾಕರಾಯಿತು. ಎಲ್ಲದಕ್ಕೂ ಇದೇ ರೀತಿ. ನಾನು ಎಲ್ಲೆಲ್ಲಿ ಈ ರೀತಿ ಕ್ವಶನ್ಸ್ ನಿಮಗೆ ಟೈಪ್ ಮಾಡಿದನೋ, ಈ ರೀತಿ ಕ್ವಶನ್ಸ್ ನಿಮ್ಗೆ ಎಲ್ಲೆಲ್ಲಿ ಟೈಪ್ ಮಾಡಿದನೋ ಅವಕ್ಕೆಲ್ಲನೂ ಆ ಪರ್ಟಿಕ್ಯುಲರ್ ಪ್ರೂಫಲ್ಲಿ ಇರ್ತಕ್ಕಂಥ ಇನ್ವರ್ಸ್ ಫಂಕ್ಷನ್ಸ್ ಡೊಮೈನ್ ಬರೆದು ಬಿಟ್ರೆ ಈ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಆಲ್ಮೋಸ್ಟ್ ಆಲ್ ಈ ಕ್ವಶನ್ಸ್ ಇನ್ನೂ ಕಂಟಿನ್ಯೂ ಆಗುತ್ತೆ ಟೈಪು. ಬಟ್ ಫಾರ್ ಆಲ್ 100% ಪ್ರಾಬ್ಲಮ್ಸ್ಗೆ ನಾನು ಇದೇ ರೀತಿ ಡೊಮೈನ್ ಬರೀರಿ ಅಂತ ಹೇಳಕ್ ಹೋಗಲ್ಲ. ಕೆಲವೊಂದು ಕಡೆ ಪ್ರಾಬ್ಲಮ್ ಡಿಫಿಕಲ್ಟ್ ಆಗಿದ್ದಾಗ, ಕಾಂಪ್ಲೆಕ್ಸ್ ಆಗಿದ್ದಾಗ ಹೆಂಗೆ ಕಂಡುಹಿಡ್ಕೋಬೇಕು ಎಕ್ಸ್ ವ್ಯಾಲ್ಯೂ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಹಿಂಗೆ ಡೊಮೈನೇ ಕಳಿಯೋದು ಪ್ರಾಕ್ಟೀಸ್ ಮಾಡಿ. ಡೊಮೈನ್ ಇದು ಕ್ವಶನ್ ಓದೋದಕ್ಕೆ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ದಿಸ್ ಇಸ್ ನಾಟ್ ಪ್ರೂವ್, ದೇ ಆರ್ ನಾಟ್ ಆಸ್ಕಿಂಗ್ ಟು ಪ್ರೂವ್ ದ ರಿಸಲ್ಟ್ಸ್, ದೇ ಆರ್ ಆಸ್ಕಿಂಗ್ 1 mark ಕ್ವಶನ್ ಅಬೌಟ್ ಅವರ್ ನಾಲೆಡ್ಜ್, ಅವರ್ ಇನ್ವರ್ಸ್ ಫಂಕ್ಷನ್ಸ್ ನಾಲೆಡ್ಜ್. ಅದರ ಮೇಲೆ ಕೇಳಿದ್ದಾರೆ. ನಾನು ಏನು ಬೇಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದೀನಿ? ಡೊಮೈನ್ ಬೇಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದೀನಿ. ಆಗ್ಬೋದಾ? ಇಲ್ಲಿ ಅಬ್ಸರ್ವ್ ಮಾಡಿ. ಮತ್ತೆ 3 ಹೊಸ ರಿಸಲ್ಟ್ಸ್ ಕಲ್ತ್ಕೊಳ್ತೀವಿ. ಆವಾಗಲೇ ಎಷ್ಟು ಕಲ್ತು? 6. ಅದ್ರ ಜೊತೆಗೆ ಇವಾಗ 3. ಈ ರೀತಿ ಇರಬೇಕಾದ್ರೆ ಆನ್ಸರ್ ಏನು ಬರ್ಕೋಬೇಕು ಅನ್ನೋದು ಕಲ್ತರೆ ಎಂಟೈರ್ ಚಾಪ್ಟರ್ ಪ್ರಾಬ್ಲಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅದು ಹೆಂಗ್ ಬಂತು ಅಂತ ಪ್ರೂವ್ ಮಾಡೋದು ಕಲ್ತ್ಕೊಂಡ್ರೆ ಬರೀ ಆ ಕ್ವಶನ್ಗೆ ಹೆಲ್ಪ್ ಆಗುತ್ತೆ. ಆಗ್ಬೋದಾ? ಎಸ್. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇನ್ ಮುಂದೆ ಎಲ್ಲೇ ಬರಲಿ ಡೈರೆಕ್ಟ್ ಆಗಿ π/2 ಬರೆಯೋಣ. ಸೀಕೆಂಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್ ಎಲ್ಲೇ ಬರಲಿ ಡೈರೆಕ್ಟ್ ಆಗಿ π/2 ಮಾಡೋಣ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಇನ್ ಮುಂದೆ ಎಲ್ಲೇ ಬರಲಿ ಡೈರೆಕ್ಟ್ ಆಗಿ π/2 ಬರೆಯೋಣ. ಇವು ರಿಸಲ್ಟ್ಸ್ ಮರೆಯಂಗಿಲ್ಲ ಪ್ರಾಬ್ಲಮ್ಸ್ ಮಾಡುವಾಗ. ಇಫ್ ಇಟ್ ಇಸ್ ಮೈನಸ್ ಸರ್, ಇಟ್ ಇಸ್ ನಾಟ್ π/2. ಇಫ್ ಇಟ್ ಇಸ್ ಎಕ್ಸ್, ದಿಸ್ ಇಸ್ ವೈ ನಾಟ್ ಈಕ್ವಲ್ ಟು π/2. ಬಿ ಕೇರ್ಫುಲ್. ಇವೆರಡು ಸೇಮ್ ಇರಬೇಕು. ಇದು ಎಕ್ಸ್ ಇದ್ದು ಇದು ವೈ ಇದ್ದಾಗ π/2 ಬರಲ್ಲ. ಇದು 30 ಇದ್ದು ಇಲ್ಲಿ 60 ಇದ್ದಾಗ π/2 ಬರಲ್ಲ. ಇವೆರಡು ಸೇಮ್ ಇರಬೇಕು. ಇಲ್ಲ ಅಷ್ಟೇ, ಎಕ್ಸ್ ಇದ್ರೆ ಇಲ್ಲೂ ಎಕ್ಸ್ ಇರಬೇಕು ಸರ್. ಇಲ್ಲಿ ಟೀಟಾ ಇದ್ರೆ ಇಲ್ಲಿ ಕೂಡ ಟೀಟಾ ಇರಬೇಕು. ಇಲ್ಲಿ ಝಡ್ ಇದ್ರೆ ಇಲ್ಲಿ ಕೂಡ ಝಡ್ ಇರಬೇಕು ಸರ್. ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಕೂಡ ಎಕ್ಸ್ ಇರಬೇಕು. ಅದರ್ವೈಸ್ ಇಸ್ ನಾಟ್ π/2. ಅರ್ಥ ಆಯ್ತಾ? ಇದರಲ್ಲಿ ಯಾವುದಾದ್ರೂ ನಿನಗೆ ಇಷ್ಟ ಬಂದಿದ್ದು ಒಂದನ್ನು ಪ್ರೂವ್ ಮಾಡ್ತೇನೆ, ಇನ್ನು ರಿಮೈನಿಂಗ್ ನೀನೇ ಮಾಡ್ಕೋಬೇಕು. ಯಾವುದಾದ್ರೂ ನೀವು ಯಾವ್ದು ಮಾಡಕ್ಕೆ ಕೇಳೋದು, ಲಾಸ್ಟ್ ಒನ್ ಮಾಡೋದು ಲಾಸ್ಟ್ ಒನ್, ಮಿಡಲ್ ಒನ್ ಮಾಡೋದು ಮಿಡಲ್ ಒನ್, ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಈಗ ನಿಮ್ಮನ್ನ ಎಷ್ಟೊತ್ತು ಕೇಳೋರು ವೇಸ್ಟ್, ನೀವು ನನ್ನ ಮುಂದೆ ಇಲ್ಲ, ನಾನು ಯಾವುದೋ ಒಂದು ತಗೊಂಡು ಮಾಡಾಕ್ತೀನಿ. ಎಸ್, ಯಾವ ಸರ್? ಪ್ಲೀಸ್ ಪ್ರೂವ್ ದಟ್ secant inverse x plus cosecant inverse x is equals to π/2. ಸೂಪರ್ ಪ್ರೂಫ್ ಫಾರ್ 2 marks. ಇಯರ್ ಬೈ ಇಯರ್ ಒಂದು ವರ್ಷ ಕೇಳಿದ್ರೆ ಇನ್ನೊಂದು ವರ್ಷ ಕೇಳಲ್ಲ, ಆ ರೀತಿ ಬರ್ತಾನೆ ಇರುತ್ತೆ. ಇಲ್ಲಷ್ಟೇ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಪ್ರೂಫ್ ಸ್ಟಾರ್ಟ್ ಆಗಿದೆ. ಯಾವುದಾದ್ರೂ ಒಂದು ತಗೋಬೇಕಷ್ಟೇ, ಎರಡಕ್ಕೂ ತಗೋಬಾರ್ದು. ಹೆಂಗೆ ಸರ್? ಲೆಟ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಅಯ್ಯೋ ಸಾರಿ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ. ಆಗಲೇ ಮಾಡ್ದಂಗೆ ಎಕ್ಸ್ ಇಲ್ಲೇ ಇಟ್ಕೊಂಡು ಸೀಕೆಂಟ್ ಸ್ಪೆಲ್ಲಿಂಗ್ ಈ ಕಡೆ ಬಂದರೆ ಸೀಕೆಂಟ್ ಥೀಟಾ. ಇಲ್ಲಿ ಕೆಲವರು ಗುಡ್ಡಿಗುಬೇಗಳು ಬೈಹಾಟಿಂಗ್ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ಮಲ್ಟಿಪ್ಲೈ ತೋಡ್ ಬೈ -1. ಯಾಕೋ ನಿಮ್ಮ ಅಜ್ಜಿಗಳು ಯಾಕೆ ಆಗಲೇ ಪ್ರಾಬ್ಲಮ್ಸ್ ಹಂಗೆ ಮಾಡಿದ್ದೀವಿ. ರೀಸನ್ ಹೇಳ, ಅಲ್ಲಿ -x ಇತ್ತು, ಆ -x ಆನ್ಸರ್ ಅಲ್ಲಿ ಬರೋಷ್ಟಲ್ಲಿ +x ಆಗ್ತಾ ಇತ್ತು. ಸೈನ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನೋಡಿ, ಈ ಮೈನಸ್ ಇಲ್ಲಿ ಬರ್ತಾ ಇರಲಿಲ್ಲ, ಅದಕ್ಕೆ ನಾನು ಈ ನೆಕ್ಸ್ಟ್ ಸ್ಟೆಪ್ ಇಂದ ಮೈನಸ್ ಮಲ್ಟಿಪ್ಲೈ ಮಾಡ್ತಿದ್ದೆ. ಅದೇ ರೀತಿ ಬೈಹಾಟಿಂಗ್ ಥಿಂಗ್ಸ್ ಇಲ್ಲಿ ಮಾಡಬಾರ್ದು. ಅಲ್ಲಿಗೆ ಆಗಲೇ ಮಾಡ್ದಂಗೆ 6 ರಿಸಲ್ಟ್ಸ್ ಅಲ್ಲಿ ಮಾಡ್ದಂಗೆ ಯಾವ ವೇಸ್ಟ್ ಫೆಲೋ ಕೂಡ ಮಲ್ಟಿಪ್ಲೈಡ್ ಥ್ರೋಡ್ ಬೈ ಮೈನಸ್ ಮಾಡಬಾರ್ದು. ಸಾರಿ, ಇನ್ನೇನು ಮಾಡಬೇಕು ಸರ್? ಸಿಂಪಲ್ ಕಾನ್ಸೆಪ್ಟ್. ನೌ ಸಬ್ಸ್ಟಿಟ್ಯೂಷನ್ ಇಸ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್, ಬಟ್ ಸಮ್ವೇರ್ ಇಟ್ ಶುಡ್ ಬಿ ಎಂಟರ್ ಇನ್ ಟು ದ ಪ್ರಾಬ್ಲಮ್. ಇಟ್ ಶುಡ್ ಬಿ ಇಟ್ ಅಂದ್ರೆ ಏನು? ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್. ನಾವು ಸೀಕೆಂಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ, ಇನ್ನು ಎಲ್ಲೋ ಒಂದು ಕಡೆ ಕೊಸೆಕೆಂಟ್ ಬರಲೇಬೇಕು. ಅದು ಎಲ್ಲೂ ಬರಲ್ಲ, ಇಲ್ಲೇ ಬರುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಇದೇ ಸ್ಟೆಪ್ ಅಲ್ಲೇ ಬರುತ್ತೆ. ಹೆಂಗೆ ಸರ್? ಸೀಕೆಂಟ್ ಅನ್ನ ಕೊಸೆಕೆಂಟ್ ಆಫ್ 90 ಮೈನಸ್ ಥೀಟಾ ಬರೀಬಹುದು ಫಸ್ಟ್ ಕ್ವಾಡ್ರೆಂಟ್. ಸರಿ, ಆಂಗಲ್ ಹೆಂಗ್ ಯೂಸ್ ಮಾಡಿದ್ರು ಸರ್? ಎಲ್ಲ ರಿಸಲ್ಟ್ಸ್ಗೂ 90 ಮೈನಸ್ ಥೀಟಾನ ಯೂಸ್ ಮಾಡಬೇಕು. ರೀಸನ್ ಏನು ಸರ್? ಎಲ್ಲ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್, ಆಲ್ ASTC
ASTC ಆಲ್, ಸೈನ್, ಕಾಸ್, ಟ್ಯಾನ್, ಕಾಟ್ ಎಲ್ಲ ಪಾಸಿಟಿವ್. ಯಾವುದರಲ್ಲಿ 90 ಮೈನಸ್, ಅದಕ್ಕೆ 90 ಮೈನಸ್ ಯೂಸ್ ಮಾಡಿದೆ. ಆ ಪೈ ಬೈ ಟು ಇಲ್ಲಿರೋದ್ರಿಂದ ಆ ಪೈ ಬೈ ಟು ಇಲ್ಲಿ ಬರ್ಕೋಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಗೆ ಯಾವುದಕ್ಕೆ ಪೈ ಬರುತ್ತೋ ಅದಕ್ಕೆ ಪೈ ಮೈನಸ್ ಥೀಟಾ ಬರ್ಕೊಳ್ಳೋಕೆ ಕೇಳಿದ್ನಲ್ಲ ಗುಡ್ ಗುರುತು, ಅದೇ ರೀತಿ ಇಲ್ಲಿ ಅದೇ ಗುಡ್ ಗುರುತು ಫಾಲೋ ಮಾಡೋಕೆ ಹೋಗ್ಲಿ. ಬಟ್ ಮೈನಸ್ ಮರ್ತೋಗ್ಬೇಡ, ಇಲ್ಲಿ ಪ್ಲಸ್ ಬೈ ಬರೀಬಾರ್ದು. ಇಂಪಾರ್ಟೆಂಟ್ ಇವು. ಆಗಲೇ ಮಾಡಿ 6 ರಿಸಲ್ಟ್ಸ್ ಇಂಪಾರ್ಟೆಂಟ್. ಈಗ ಮಾಡ್ತೀವಿ ಇಲ್ಲಿ ಇದು ಚಿಕ್ಕ ಚಾಪ್ಟರ್, ಎಲ್ಲಂದ್ರೆ ಅಲ್ಲಿ ಕ್ವಶನ್ ಕೇಳ್ಬಿಡ್ತಾನೆ. ಹೌದಾ? ಅಲ್ಲಿಗೆ ಸೀಕೆಂಟು ಸಬ್ಸ್ಟಿಟ್ಯೂಷನ್ ತಗೊಂಡು ಎಲ್ಲೋ ಒಂದು ಕಡೆ ಕೊಸ್ಕೆಂಟ್ ಇಂಟ್ರಡ್ಯೂಸ್ ಆಗಬೇಕು, ಎಲ್ಲೋ ಬೇಡ ಇಲ್ಲಿ. ಮತ್ತೆ ನಿಮ್ಗೆಲ್ಲರಿಗೂ ಒಂದು ರೋಗ ಇದೆ, ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ತಗೋಬಾರ್ದು. ನಾವು ಯಾವತ್ತೇ ಆಗಲಿ ಸಬ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರೋ ಲೆಟರ್ ತಗೋಬೇಕು. ಈ ಪಾಯಿಂಟ್ ನೆನಪಾಗಿದ್ದು ಒಳ್ಳೇದಾಯ್ತು. ಇಲ್ಲ ಆಲ್ರೆಡಿ ಏನು ಲೆಟರ್ ಇರುತ್ತೋ ಆ ಲೆಟರ್ ಇಲ್ಲಿ ತಗೋಬಾರ್ದು, ಬೇರೆ ಏನು ಬೇಕಾದ್ರೆ ತಗೋ. ಸರ್ ವೈ ತಗೊಂತೀವಿ, ಸರ್ ವೈ ತಗೋ. ಮತ್ತೆ ನಿಮ್ಗೆ ಎರಡನೇ ಡಿಸೀಸ್ ಇದೆ, ಎರಡನೇ ಕಾಯಿಲೆ ಇದೆ ನಿಮಗೆ. ಪ್ರಾಬ್ಲಮ್ ಮಾಡ್ತಾ 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 ಈ ಟೀಟಾನಲ್ಲಿ ರಿಟೈನ್ ಮಾಡೋ ಬೇವರ್ಸ್ಗಳು ಅಂದರೆ ಎಕ್ಸ್ ಯಾವಾಗೂ ತಂದುಬಿಟ್ಟಿರ್ತಾರೆ. ಆಲ್ರೆಡಿ ಎಕ್ಸ್ ಈ ಕಡೆ ಇದ್ದೋಗ್ಬಿಟ್ಟಿದೆ, ಮತ್ತೆ ಈ ಕಡೆ ಎಕ್ಸ್ ಬರಲ್ಲ. ಟೀಟಾನ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಟೀಟಾಲೇ ಬರ್ತದೆ. ನಾವು ಚೇಂಜ್ ಮಾಡೋವರೆಗೂ ಟೀಟಾನೇ ಬರ್ತದೆ. ಎಸ್. ಮತ್ತೆ ಸ್ಪೆಲ್ಲಿಂಗ್ ಈ ಕಡೆ ಕಳಿಸ್ತೀನಿ. ಯಾವ ಸ್ಪೆಲ್ಲಿಂಗ್? ಕೊಸ್ಕೆಂಟ್. ಸ್ಪೆಲ್ಲಿಂಗ್ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತಾ? ಅಲ್ಲ ಸರ್, ಇನ್ವರ್ಸ್ ಆಗುತ್ತೆ ಖಂಡಿತವಾಗ್ಲೂ. ಈ ಟರ್ಮಿನಾಲಜಿ ಚೆನ್ನಾಗಿ ಕಲ್ತ್ಕೋಬೇಕೆಲ್ಲರೂ. ಸರಿ, ಟರ್ಮ್ ಈ ಕಡೆ ಪಿಕ್ ಮಾಡು, ಆವಾಗ ಮೈನಸ್ ಬರುತ್ತೆ. ನಾನು ಟ್ರಿಗ್ನಾಮೆಟ್ರಿಕ್ ಸ್ಪೆಲ್ಲಿಂಗ್ ಮಾತ್ರ ಪಿಕ್ ಮಾಡಿದ್ರೆ ಅದು ಯಾವತ್ತಿಗೂ ಮೈನಸ್ ಬರಲ್ಲ. ಇನ್ವರ್ಸ್ ಇದ್ರೆ ಇನ್ವರ್ಸ್ ಹೋಗುತ್ತೆ, ಇನ್ವರ್ಸ್ ಇಲ್ಲ ಅಂದ್ರೆ ಇನ್ವರ್ಸ್ ಬರುತ್ತೆ. ಸೊ 5 ಮೈನಸ್ ಥೀಟಾ. ನೋಡಿ ಎಲ್ಲ ಥೀಟಾಗಲೇ ಬರ್ತಾ ಇದೆ. ಅದೆಲ್ಲಿ ಏನು ಕಚ್ಚಿರ್ತದೆ ಗೊತ್ತಿಲ್ಲ. ಅರ್ಧ ಪ್ರಾಬ್ಲಮ್ ಅಂದ್ರೆ ಎಕ್ಸೆಲ್ ಬರ್ಕೊಂಡ್ಬಿಟ್ಟಿರ್ತಾರೆ ಗುಡ್ಗುಬೇಕಲು. ಬೈ ಹ್ಯಾಟಿಂಗ್ ಕ್ಯಾಂಡಿಡೇಟ್ಸ್. ಹೌದಾ? ಪ್ಲೀಸ್ 5/2 ಮಾತ್ರ ಅಲ್ಲೇ ಇರಬೇಕು ಅಂತ ಯಾರು ಹೇಳಿದ್ರು ನಿಮಗೆ? ನೋಡಿ ನಮ್ಮ ಆನ್ಸರ್ ತೋರಿಸ್ತಾ ಇದೆ. ಮೈನಸ್ ಥೀಟಾ ಕಡೆ ತರಬೇಕಾ? ಖಂಡಿತವಾಗ್ಲೂ ತರಬೇಕು ಸರ್. ಯಾರು ಹೇಳಿದ್ರು? ನೋಡಿ RHS ಅಲ್ಲಿ ಬರೀ 5/2 ಉಳ್ಕೊಂಡ್ರೆ ಸಾಕು, ಅದಕ್ಕೆ 5/2 ಮಾತ್ರ ಉಳಿಸಿ. ಥೀಟಾ ಈ ಕಡೆ ಬಂದರೆ ಮೈನಸ್ ಥೀಟಾ ಈ ಕಡೆ ಪ್ಲಸ್ ಥೀಟಾ. ಅದನ್ನು ಬೇಕಾದ್ರೆ ನೀವು ಹೆಂಗೆ ಬೇಕಾದ್ರೆ ಬರ್ಕೋಬೋದು. ನೀನು ಹಿಂಗೆ ಬರ್ಕೋ, ಯಾರು ಬೇಡ ಅಂದರು. ಸರ್ ಕೊಸ್ಕೆಂಟ್ ಇನ್ವರ್ಸ್ ಎಕ್ಸ್ ಇತ್ತು, ನಾನು ಇಲ್ಲಿ ಬರ್ಕೊಂಡು ಸರ್ ಬರ್ಕೋ, ಯಾರು ಬೇಡ, ಎಲ್ಲಿ ಬೇಕಾದ್ರೆ ಬರ್ಕೋ, ಎಲ್ಲ ಒಂದೇ. ಆವಾಗ ಬರ್ದಿದ್ದು ಇವಾಗ ಬರ್ದಿದ್ದು ಎಲ್ಲ ಒಂದೇ. ಅಲ್ಲಿಗೆ cosecant inverse x. Then what is the value of theta? Secant inverse x is equal to pi/2. ಸರ್ ಅಲ್ಲಿ ಇದ್ದಂಗೆ ಬರಲಿಲ್ಲ, ಏನು ಕಣ್ಣಿಗೆ ಏನು ಗುಡ್ಡೆ ನಿನಗೆ. ಇಲ್ಲಿ ಪ್ಲಸ್ ಇರೋದು ಹೆಂಗೆ ಬೇಕಾದ್ರೆ ಬರ್ಬೋದು, ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೋ. Secant inverse x plus cosecant inverse x is equals to pi/2. Close for 2 marks. ಮಿಸ್ಟೇಕ್ ನಂಬರ್ 1. ಇಲ್ಲಿರ್ತಕ್ಕಂಥ ಆಲ್ಫಾಬೆಟ್ ತಗೊಂಡು ಸತ್ತಿರ್ತಾರೆ, ತಗೋಬಾರ್ದು. ಟೀಟಾ ತಗೋ, ವೈ ತಗೋ, ಜಡ್ ತಗೋ, ಪಿ ತಗೋ, ಕ್ಯೂ ತಗೋ, ಬೇಡ. ಟ್ರಿಗ್ನಾಮೆಟ್ರಿ ಆಗಿದ್ರಿಂದ ಟೀಟಾ ತಗೋ. ಮಿಸ್ಟೇಕ್ ನಂಬರ್ 2. ಅಪ್ ಟು ದಿಸ್ 4 ಸ್ಟೆಪ್ಸ್ ಎಲ್ಲ ಟೀಟಾನೇ ಕಾಣಿಸ್ಕೋಬೇಕೆ ಹೊರತು ಎಲ್ಲಿ ಎಕ್ಸ್ ಕಾಣಿಸ್ಬಾರ್ದು. ಮತ್ತಿಲ್ಲಿ 5/2 ಯಾಕೆ ಇಲ್ಲೇ ಉಳಿಸಿದ್ರು, ಮೈನಸ್ ಥೀಟಾ ಯಾಕೆ ಕಡೆ ತಗೊಂಡ್ರೆ ಆನ್ಸರ್ ಬರೀ 5/2 ಮಾತ್ರ RHS ಉಳಿದಿದೆ. ಇನ್ನೆಲ್ಲ ಈ ಕಡೆ ಬಂತು. ಈ ಕಡೆ ಟೀಟಾ, ಈ ಕಡೆ ಪ್ಲಸ್ ಟೀಟಾ ವೇಳೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸಿಮಿಲರ್ಲಿ ಇನ್ನು ರಿಸಲ್ಟ್ಸ್ 2 ಇದೆ, ಅದು ನೀನೇ ಮಾಡಿ ಬರಬೇಕು. ಒಟ್ಟು 9 ರಿಸಲ್ಟ್ಸ್ ಮಾಡಿದ್ದೀನಿ ಇವತ್ತು. 9 ಡೈರೆಕ್ಟಾಗಿ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕ್ಕೂ ರೆಡಿ ಇರಬೇಕು. ಏನು ಮಾಮ ಇದಕ್ಕೆ ಆನ್ಸರ್ ಅಂದಾಗ ಪೈ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಸರ್ ಅಂತ ಹೇಳಕ್ಕೆ ರೆಡಿ ಇರಬೇಕು. ಕಾಟ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನು ಆಗುತ್ತೆ ಅಂದಾಗ 5/2 ಅಂತ ಹೇಳಕ್ಕೆ ರೆಡಿ ಇರಬೇಕು. ಇಲ್ಲಿ ಪ್ಲಸ್ಸೇ ಇರಬೇಕು, ಇಲ್ಲಿ ಸೇಮ್ ವ್ಯಾಲ್ಯೂಸ್ ಇರಬೇಕು. ಅದರ್ ದೆನ್ ದಿಸ್ ಇಸ್ ನಾಟ್ 5/2. ಸೇಮ್ ವ್ಯಾಲ್ಯೂಸ್ ಇದ್ರೆ ಮಾತ್ರ 5/2 ಬರೋದು. ಅರ್ಥ ಆಯ್ತಾ? ಅಲ್ಲಿಗೆ ಬರೀ ನಾನು ಆ ಟೇಬಲಲ್ಲಿ 1 ಮಾರ್ಕ್ ಕ್ವಶನ್ಸ್, ಗ್ರಾಫ್ಸು, ಈಗ 9 ರಿಸಲ್ಟ್ಸ್ ಮಾಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ವರ್ಕೌಟ್ ಮಾಡಬೇಡಿ.